Good evening, my dear students. Namaste to you all. Happy to meet you again. I hope the viewers of this class are especially the students of English method. This class is more useful. The students who are preparing for the HSTR examination, upcoming HSTR examination, who opted English as an optional subject and as a method of teaching in their B.Ed courses. So in 2015, there was a recruitment is for teachers of English is needed to work in government high schools. ಸೊ 2015ರಲ್ಲಿ ಒಂದು ಪರೀಕ್ಷೆ ನೇಮಕಾತಿ ಪರೀಕ್ಷೆ ಪ್ರೌಢಶಾಲಾ ಇಂಗ್ಲಿಷ್ ಶಿಕ್ಷಕರ ನೇಮಕಾತಿಗೆ ಸಂಬಂಧಪಟ್ಟಂತ ಒಂದು ಪರೀಕ್ಷೆ. ಈಗಾಗಲೇ ಬಹುತೇಕ ಇಲ್ಲಿ ಆನ್ಲೈನ್ ಮತ್ತು ಆಫ್ಲೈನ್ ಎಲ್ಲ ವಿದ್ಯಾರ್ಥಿಗಳು ಇದೀರಿ ಅಂತ ಅಂದ್ಕೋತೀನಿ ನಾನು. ಚಾಣಕ್ಯದ ಆನ್ಲೈನ್ ಮತ್ತು ಆಫ್ಲೈನ್ ಎಲ್ಲ ವಿದ್ಯಾರ್ಥಿಗಳು ಸೊ ನಾವು ಯು ಆರ್ ಇಸ್ ವಾಚಿಂಗ್ ದ ಕ್ಲಾಸ್ ಅಂತ ಅಂದ್ಕೋತೀನಿ. ಸೊ ಈಗಾಗಲೇ ಆನ್ಲೈನ್ ಆಗಿರ್ಬೋದು ಆಫ್ಲೈನ್ ಆಗಿರ್ಬೋದು ಪ್ರಿಸ್ಕ್ರೈಬ್ಡ್ ಸಿಲೆಬಸ್ ಏನಿತ್ತು ಪೇಪರ್ 2ಗೆ, ದ ಸಿಲೆಬಸ್ ಫಾರ್ ಪ್ರಿಸ್ಕ್ರೈಬ್ಡ್ ಫಾರ್ ಪೇಪರ್ 2 is discussed so comprehensively in both online and offline. ಆನ್ಲೈನ್ ಮತ್ತು ಆಫ್ಲೈನ್ ಎರಡೂ ಕಡೆ ನಾವು ಅದನ್ನು ಬಹಳ ಕಾಂಪ್ರಹೆನ್ಸಿವ್ ಆಗಿ ಚರ್ಚೆ ಮಾಡಿದ್ದೀವಿ. ಸೊ ಆ ಸಿಲೆಬಸ್ ಬೇಸ್ಡ್ ಇರುವಂಥ ಒಂದು ಪ್ರಶ್ನೆ ಪತ್ರಿಕೆಯನ್ನ ನಾವು ಚರ್ಚಿಸಿದರೆ ವಿದ್ಯಾರ್ಥಿಗಳಿಗೆ ತುಂಬ ಉಪಯುಕ್ತ ಆಗ್ತದೆ ಅನ್ನುವಂಥ ಒಂದು ಭಾವನೆಯಿಂದ ಇವತ್ತು ಆ ಪ್ರಶ್ನೆ ಪತ್ರಿಕೆ ಮೇಲೆ ಚರ್ಚಿಸುವಂಥ ಕೆಲಸ ಈ ಚಾಣಕ್ಯ ಯೂಟ್ಯೂಬ್ ಚಾನೆಲ್ ಮುಖಾಂತರ ಆಗ್ತಾ ಇದೆ. ಇಲ್ಲಿ 2015ನೇ ಸಾಲಿನ ಇಂಗ್ಲಿಷ್ ಶಿಕ್ಷಕರ ನೇಮಕಾತಿ ಪರೀಕ್ಷೆಯಲ್ಲಿ ನಮಗೆ ಇರುವ ಒಟ್ಟು ಸಿಲೆಬಸ್ ಅಲ್ಲಿ ಯಾವ ಯಾವ ಏರಿಯಾಗಳಿಂದ ನಮಗೆ ಪ್ರಶ್ನೆಗಳು ಬಂದಿದ್ದಾವೆ, ಅತಿ ಹೆಚ್ಚು ಪ್ರಶ್ನೆಗಳು ಯಾವ ಏರಿಯಾದಿಂದ ಬಂದಿವೆ ಅನ್ನೋದನ್ನ ನಾನು ಸ್ವಲ್ಪ ವಿಲ್ ಹ್ಯಾವ್ ಬರ್ಡ್ಸ್ ಐ ವ್ಯೂ ಓವರ್ ದಟ್, ಅದ್ರ ಮೇಲೆ ಒಂದಿಷ್ಟು ಪಕ್ಷಿ ನೋಟವನ್ನ ಬೀರೋಣ. ಸೊ ಲೇಟರ್ ಆನ್ ವಿಲ್ ಕಮ್ ಟು ದಿಸ್ ಕ್ವಶನ್ ಪೇಪರ್. ಸೊ ಹಿಯರ್ ಇನ್ 2015, 2015ರಲ್ಲಿ ನಮಗೆ ಇರುವಂತ ಪ್ರಶ್ನೆ ಪತ್ರಿಕೆ ರೈಟ್. ಇಲ್ಲಿ ಈ ಪ್ರಶ್ನೆ ಪತ್ರಿಕೆಗೆ ಸಂಬಂಧಪಟ್ಟಂತೆ ನಮಗ ಎಸ್ ಎಸ್ ಏರಿಯಾ, ಯಾವ ಏರಿಯಾದಿಂದ ಎಸ್ ಏರಿಯಾ ಎಸ್ ಬಹುತೇಕ ನಾನು ಬರೆದಿರೋದು ಎಸ್ ರೈಟ್ ಏರಿಯಾ, ಆಮೇಲೆ ನಂಬರ್ ಆಫ್ ಕ್ವಶನ್ಸ್, ನಂಬರ್ ಆಫ್ ಕ್ವಶನ್ಸ್, ನಂಬರ್ ಆಫ್ ಕ್ವಶನ್ಸ್, ಆಮೇಲೆ ಮಾರ್ಕ್ಸ್ ಅಲಾಟೆಡ್, ಮಾರ್ಕ್ಸ್ ಅಲಾಟೆಡ್, ಮಾರ್ಕ್ಸ್ ಅಲಾಟೆಡ್, ಎಷ್ಟು ಅಂಕಗಳನ್ನು ನಾವು ಅಲಾಟ್ ಮಾಡಲಾಗಿದೆ. ಯೂಶುವಲಿ ನಿಮಗೆ 100 ಪ್ರಶ್ನೆಗಳು ಇತ್ತು. ದೇರ್ ವೇರ್ 100 ಕ್ವಶನ್ಸ್. 100 ಕ್ವಶನ್ಸ್ ಅಲ್ಲಿ ರೈಟ್. ಸೊ ನಮಗೆ ರೈಟ್ ಮೊದಲನೇದಾಗಿ ಎಸ್ ಲಿಟರೇಚರ್, ಎಸ್ ಲಿಟ್ರೇಚರ್, ಲಿಟ್ರೇಚರ್. ಆಮೇಲೆ ಸೆಕೆಂಡ್ ಒನ್ ಇಸ್ ಗ್ರಾಮರ್, ಗ್ರಾಮರ್. ಆಮೇಲೆ ಇದರಲ್ಲಿ ಇನ್ನೊಂದು ಏರಿಯಾ ಎಸ್ ಕಾಂಪ್ರಹೆನ್ಷನ್, 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 ದಟ್ ಈಸ್ ಪ್ಯಾಸೇಜ್. ಆಮೇಲೆ ಇನ್ನೊಂದು ಏರಿಯಾ ಫನೆಟಿಕ್ಸ್ ಅಂತ ಬರ್ತದೆ, ಫನೆಟಿಕ್ಸ್, ಫನೆಟಿಕ್ಸ್. ಆಮೇಲೆ ಫೋನಾಲಜಿ ಆರ್ ಸಾರಿ ಗ್ರಾಮರ್,
comprehension, phonetics or phonology. Yes. And next, teaching methodology, bodhana vidana. Teaching methodology. Teaching methodology. ಟೀಚಿಂಗ್ ಮೆಥಡಾಲಜಿ. ಸೊ ಇಲ್ಲಿ ನಮಗೆ ಎಷ್ಟು ಪ್ರಶ್ನೆಗಳು ನಮಗೆ ಮುಂಚೆ ಇಲ್ಲಿಂದ ಬಂದಿತ್ತು. ಸೊ 2015ನಲ್ಲಿ 2015 ಎಸ್ ಎಸ್ ಇಂಗ್ಲಿಷ್ ಪೇಪರ್ 2 ಪೇಪರ್ 2. ಸೊ ಇಲ್ಲಿ ಎಷ್ಟು ಅಂಕಗಳು ನಮಗೆ ಬಂದಿತ್ತು? ಎಸ್ ಎಸ್ಪೆಷಲಿ ಲಿಟ್ರೇಚರಿಗೆ ಸಂಬಂಧಪಟ್ಟಂತೆ ರಿಗಾರ್ಡಿಂಗ್ ಲಿಟ್ರೇಚರ್ ನಮಗೆ ಬಂದಿರುವಂಥ ಒಟ್ಟು ಪ್ರಶ್ನೆಗಳು ಲಿಟ್ರೇಚರಿಗೆ ನಮಗೆ ಬಂದಿರುವಂಥ ಒಟ್ಟು ಪ್ರಶ್ನೆಗಳು 62. 2015 ಏನು ಪ್ರಶ್ನೆ ಪತ್ರಿಕೆಯಲ್ಲಿ ಇಂಗ್ಲಿಷ್ ಲಿಟ್ರೇಚರ್ ಏನು ನಿಮಗೆ ನಿಮ್ಮ ಸಿಲೆಬಸ್ನಲ್ಲಿ ಲಿಟ್ರೇಚರ್ ಪಾರ್ಟ್ ಅಂತಿದೆ. ಸೊ ಆ ಲಿಟ್ರೇಚರ್ ಪಾರ್ಟಲ್ಲಿ ಅರೌಂಡ್ 26 ವರ್ಕ್ಸ್ ಆರ್ ದೇರ್. 26 ಕೃತಿಗಳು ಇದ್ದಾವೆ. ಸೊ 26 ವರ್ಕ್ಸ್ ಟೇಕನ್ ಫ್ರಮ್ 5th standard to 10th standard English textbooks may be extracted from is first language curriculum, second language curriculum, and even NCERT books. ಕೆಲವೊಂದುಗಳು ನಮ್ಮ ಫಸ್ಟ್ ಲ್ಯಾಂಗ್ವೇಜ್ ಇಂಗ್ಲಿಷ್ ಟೆಕ್ಸ್ಟ್ ಬುಕ್ಸ್ಗಳಲ್ಲಿದೆ 5th to 10th ವರೆಗೆ. ಆಮೇಲೆ ಇನ್ನೂ ಕೆಲವುಗಳು ಸೆಕೆಂಡ್ ಲ್ಯಾಂಗ್ವೇಜ್ ಇಂಗ್ಲಿಷ್ ಟೆಕ್ಸ್ಟ್ ಬುಕ್ಗಳಲ್ಲಿದ್ದಾವೆ. ಆಮೇಲೆ ಇನ್ನೂ ಕೆಲವುಗಳು NCERT ಟೆಕ್ಸ್ಟ್ ಬುಕ್ಸ್ಗಳು ಅಲ್ಲಿಂದ ಕೂಡ ಎಕ್ಸ್ಟ್ರಾಕ್ಟ್ ಮಾಡಲಾಗಿದೆ. ಆಮೇಲೆ ಕೆಲವೊಂದುಗಳು ಬಿಯಾಂಡ್ ದ್ಯಾಟ್ ಇದ್ದಾವೆ. ನೀವು ಡಿಗ್ರಿಯಲ್ಲಿ ಓದಿರ್ಬೋದು ಅಥವಾ MA PG ಯಲ್ಲಿ ಓದಿರ್ಬೋದಾದಂಥ ಇಂಗ್ಲಿಷ್ ಕೃತಿಗಳನ್ನು ತೆಗೆದುಕೊಂಡಿದ್ದಾರೆ. ಫಾರ್ ಎಕ್ಸಾಂಪಲ್ ಮರ್ಚೆಂಟ್ ಆಫ್ ವೆನಿಸ್, ಅನ್ಟಚೇಬಲ್, ಕಾಂತಾಪುರ, ದ ಸರ್ಪೆಂಟ್ ಅಂಡ್ ರೋಫ್, right, the god of small things. So these are the some other literary works. ಅವುಗಳನ್ನು ನಿಮ್ಮ ಸಿಲೆಬಸ್ ಅಲ್ಲಿದೆ. ಅರೌಂಡ್ 26 ವರ್ಕ್ಸ್ ನಿಮ್ಮ ಹತ್ರ ಇದೆ, ರೈಟ್. ಈ 26 ವರ್ಕ್ಸ್ಗಳು ಸೇರಿ ನಮಗೆ ಈ ಹಿಂದಿನ ಪ್ರಶ್ನೆ ಪತ್ರಿಕೆಯಲ್ಲಿ ಬಂದಂತ ಒಟ್ಟು ಪ್ರಶ್ನೆಗಳು 62. ಈಗಾಗಲೇ ತಮ್ಮೆಲ್ಲರಿಗೆ ಮಾಹಿತಿ ಇದೆ, ಗೊತ್ತಿದೆ. ನಮಗೆ ಇರುವಂತಹ ಪೇಪರ್ 2 ಪ್ರಶ್ನೆ ಪತ್ರಿಕೆಯಲ್ಲಿ ಒಟ್ಟು 100 ಅಂಕಗಳು, 100 ಅಂಕಗಳ ಪ್ರಶ್ನೆ ಪತ್ರಿಕೆ ಇರ್ತದೆ. ಪ್ರತಿ ಪ್ರಶ್ನೆ ಪತ್ರಿಕೆಗೆ 1 ಅಂಕ, 1 ಮಾರ್ಕ್ ಫಾರ್ ಈಚ್ ಕ್ವೆಶನ್. ಹಾಗಾದರೆ ಈ 62 ಪ್ರಶ್ನೆಗಳಿಗೆ ಅಲಾಟೆಡ್ ಮಾಡಿದಂತ ಮಾರ್ಕ್ಸ್ ಎಷ್ಟು? ಟೋಟಲ್ ಮಾರ್ಕ್ಸ್ 62 ಮಾರ್ಕ್ಸ್. ಆಮೇಲೆ ಗ್ರಾಮರಿಗೆ ಸಂಬಂಧಪಟ್ಟಂತೆ ಎಷ್ಟು ಕ್ವಶನ್ಸ್ಗಳು ಬಂದಿದೆ ಅಂದ್ರೆ ವಿ ಹ್ಯಾವ್ 9 ಕ್ವಶನ್ಸ್ ಆನ್ ಗ್ರಾಮರ್. ಸೊ ಇದಕ್ಕೆ ನಾವು ಅಲಾಟ್ಮೆಂಟ್ ಮಾಡಿದಂತ ಮಾರ್ಕ್ಸ್ ಕೂಡ 9. ಆಮೇಲೆ ಕಾಂಪ್ರಹೆನ್ಷನ್ ಆಫ್ ಪ್ಯಾಸೇಜ್, ರೈಟ್, ಅನ್ಸಿನ್ ಪ್ಯಾಸೇಜಸ್, ಇದರ ಮೇಲೆ 5 ಕ್ವಶನ್ಸ್ ಬಂದಿದೆ. ಇದಕ್ಕೆ ನಾವು 5 ಮಾರ್ಕ್ಸ್ ಅಲಾಟ್ಮೆಂಟ್ ಮಾಡ್ತೀವಿ. ಆಮೇಲೆ ಫೊನೆಟಿಕ್ಸ್ ಬಗ್ಗೆ ಅಷ್ಟೆಲ್ಲ ನಾವು ಕಾಂಪ್ರಹೆನ್ಸಿವ್ ಆಗಿ ಫೊನೆಟಿಕ್ಸ್, ಫೊನಾಲಜಿ, ಇಂಗ್ಲಿಷ್ ಸೌಂಡ್ ಸಿಸ್ಟಮ್, ಕಾನ್ಸನೆಂಟ್, ವಾವೆಲ್ಸ್, ರೈಟ್, ಸ್ಟ್ರೆಸ್, ಆಮೇಲೆ ವಾಟ್ ಯು ಕಾಲ್ ಇಟ್ ಇಸ್ ಫೊನೆಟಿಕ್ ಟ್ರಾನ್ಸ್ಕ್ರಿಪ್ಷನ್, ಸ್ಟ್ರೆಸ್, ಸಿಲಾಬಿಫಿಕೇಶನ್, ಇಂಟೋನೇಷನ್, ಫಾಲಿಂಗ್, ರೈಸಿಂಗ್ ಟೋನ್, ಇಷ್ಟೆಲ್ಲ ನಾವು ಆಳವಾಗಿ ಅಧ್ಯಯನ ಮಾಡಿದಾಗ್ಯೂ ಕೂಡ ಇದ್ರ ಮೇಲೆ ನಮಗೆ ಬಂದಂತ ಪ್ರಶ್ನೆ ಕೇವಲ 1, ಅದು ಇಂಟೋನೇಷನ್ ಮೇಲೆ ಇದೆ. ಸೊ ಇದಕ್ಕೆ 1 ಅಂಕ ನಮಗೆ ಬಂದಿದೆ. ವಿ ಹ್ಯಾವ್ ಗಾಟ್ 1 ಮಾರ್ಕ್. ಆಮೇಲೆ ಬೋಧನಾ ವಿಧಾನದ ಮೇಲೆ ಪೆಡಾಗಜಿ ಅಂತ ಹೇಳ್ಬೋದು. ಇದಕ್ಕೆ ನೀವು ಟೀಚಿಂಗ್ ಮೆಥಡಾಲಜಿ ಆರ್ ಯು ಕ್ಯಾನ್ ಕಾಲ್ ಇಟ್ ಎಸ್ ಪೆಡಾಗಜಿ. ಈ ಪೆಡಾಗಜಿ ಮೇಲೆ ನಮಗ ಎಷ್ಟು ಕ್ವಶನ್ಸ್ಗಳು ಬಂದಿದೆ ಅಂದ್ರೆ ವಿ ಹ್ಯಾವ್ 23 ಕ್ವಶನ್ಸ್ ಆನ್ ಪೆಡಾಗಜಿ. ಇದಕ್ಕೆ ನಾವು ಅಲಾಟ್ಮೆಂಟ್ ಮಾಡಿದಂಥ ಮಾರ್ಕ್ಸ್ಗಳು 23. 23 ಅಂಕಗಳನ್ನು ನಾವು ಇದಕ್ಕೆ 23 ಅಂಕಗಳನ್ನು ನಾವು ಇದಕ್ಕೆ ನಾವು ಅಲಾಟ್ಮೆಂಟ್ ಮಾಡಲಾಗಿದೆ ಈ ಹಿಂದಿನ ಪ್ರಶ್ನೆ ಪತ್ರಿಕೆಯಲ್ಲಿ. ಹಾಗಾದರೆ ಒಟ್ಟು ಪ್ರಶ್ನೆಗಳ ಸಂಖ್ಯೆ 62, 9, 71, 76, 77. You have 100 questions and 100 marks.
100 ಮಾರ್ಕ್ಸ್. 100 ಮಾರ್ಕ್ಸ್. ಈಗ ನಿಮ್ಮ ಮೈಂಡ್ನಲ್ಲಿ ಒಂದು ನೆಕ್ಸ್ಟ್ ಕ್ವಶನ್ ಬರ್ಬೋದು. ಆ ನೆಕ್ಸ್ಟ್ ಕ್ವಶನ್ ಏನ್ ಬರ್ಬೋದು ಅಂತ ಕೇಳಿದ್ರೆ, ಸರ್ ಈ ಸಲ ನೇಮಕಾತಿಯಲ್ಲಿ ಇದೇ ಪ್ಯಾಟರ್ನ್ ಫಾಲೋ ಮಾಡ್ತಾನ ಅಥವಾ ಪ್ಯಾಟರ್ನ್ ಚೇಂಜ್ ಮಾಡ್ತಾನ? ಸೊ ಇದು ಎದರ ಮೇಲೆ ಡಿಪೆಂಡ್ ಆಗಿರ್ತದೆ ಅಂತಂದ್ರೆ, ಇಟ್ ಡಿಪೆಂಡ್ಸ್ ಅಪಾನ್, ಇಟ್ ಟೋಟಲಿ ಡಿಪೆಂಡ್ಸ್ ಅಪಾನ್ ದ ಕ್ವಶನ್ ಪೇಪರ್ ಸೆಟ್ಟರ್ಸ್. ಎಸ್, ದೇ ಮೇಕ್ ಎ ಪ್ಲಾನ್ and they allot marks to different areas. They prepare their own blueprint based on the syllabus. ಆ ಪಠ್ಯಕ್ರಮ ಆಧಾರದ ಮೇಲಿಂದ ಅವರದೇ ಆದಂತ ಒಂದು ಬ್ಲೂ ಪ್ರಿಂಟ್ ಅನ್ನು ಅವರು ರಚನೆ ಮಾಡ್ಕೋತಾರೆ. ಸೊ ಲಿಟ್ರೇಚರ್ಗೆ ಕಡಿಮೆ ಕ್ವಶನ್ಸ್ಗಳು ಬರಬಹುದು. ಎಸ್, ಈಗ ಗ್ರಾಮರ್ನಲ್ಲಿ ನೆಕ್ಸ್ಟ್ ಜಾಸ್ತಿ ಕ್ವಶನ್ಸ್ ಬರಬಹುದು, ಬೋಧನಾ ವಿಧಾನದಲ್ಲಿ ಕಡಿಮೆ ಬರಬಹುದು, ಫನಾಲಜಿ ಫೊನೆಟಿಕ್ಸ್ ಮೇಲೆ ಜಾಸ್ತಿ ಕೊಡಬಹುದು, ಅಥವಾ ಕಾಂಪ್ರಹೆನ್ಷನ್ ಮೇಲೆ ಜಾಸ್ತಿ ಪ್ರಶ್ನೆಗಳು ಅಲ್ಲಿ ಬರಬಹುದು. ಅರ್ಥ ಆಯ್ತಾ? ರೈಟ್. ಸೊ ಇಲ್ಲಿ ಈ ರೀತಿಯಾದಂತ ಅದು ದಿಸ್ ಪ್ಯಾಟರ್ನ್ ಈಸ್ ನಾಟ್ ಫಿಕ್ಸ್ಡ್. ಈ ಪ್ಯಾಟರ್ನ್ ಫಿಕ್ಸ್ಡ್ ಅಲ್ಲ. ದಿಸ್ ಈಸ್ ನಾಟ್ ಎ ಫಿಕ್ಸ್ಡ್ ಪ್ಯಾಟರ್ನ್ ಫಾರ್ ಯು. ಎಸ್, ಇಲ್ಲಿ ಅದು ಏನಾಗ್ತದೆ, ಮೂಡ್ ಆಫ್ ದ ಕ್ವಶನ್ ಪೇಪರ್ ಸೆಟ್ಟರ್ಸ್ ಮೇಲೆ ಅದು ಹೇರಿ ಆಗ್ತಾ ಹೋಗ್ತದೆ. ಅಥವಾ ಅವ್ರು ಏನ್ ಪ್ಲಾನ್ ಮಾಡ್ತಾರೆ, ವಾಟ್ ಟು ಟೆಸ್ಟ್ ಅಂಡ್ ವಾಟ್ ನಾಟ್ ಟು ಟೆಸ್ಟ್ ಅನ್ನುವಂಥದ್ದು ಕ್ವಶನ್ ಪೇಪರ್ ಸೆಟ್ಟರ್ಸ್ ಪ್ಲಾನ್ ಮಾಡ್ತಾರೆ. ಸೊ ಪ್ಲಾನ್ ಪ್ರಕಾರ ಎಸ್, ಇಲ್ಲಿ ನಂಬರ್ ಆಫ್ ಕ್ವಶನ್ಸ್ ಒಂದು ಏರಿಯಾದಿಂದ ಇನ್ನೊಂದು ಏರಿಯಾಗೆ ವೇರಿ ಆಗುವಂತ ಚಾನ್ಸಸ್ ಇರ್ತದೆ. ಇದನ್ನೇ ಫಿಕ್ಸ್ ಅಂತ ತಲೆಯಲ್ಲಿ ಇಟ್ಕೊಂಡು ಕೂಡ್ಬೇಡಿ. ಆಮೇಲೆ ಈಗಾಗಲೇ ನಿಮ್ಮ ಆಫ್ಲೈನ್ ಮತ್ತು ಆನ್ಲೈನ್ ಕ್ಲಾಸ್ಗಳಲ್ಲಿ ಲಿಟ್ರೇಚರ್ ಬ್ಯಾಕ್ಗ್ರೌಂಡ್ ಕೂಡ ನೀವು ಇಲ್ಲಿ ಪಾಠ ಮಾಡಲಾಗಿದೆ. ಎಸ್, ಬಟ್ ಬ್ಯಾಕ್ಗ್ರೌಂಡ್ ಮೇಲೆ ಬಹುತೇಕ ಯಾವುದೇ ಪ್ರಶ್ನೆಗಳು ಬಂದಿಲ್ಲ. ಸೊ ಆನ್ ಯುವರ್ ಡಿಮಾಂಡ್, ಎಸ್, ಆನ್ ಯುವರ್ ಡಿಮಾಂಡ್ ನಾವು ಬ್ಯಾಕ್ಗ್ರೌಂಡ್, ಲಿಟರರಿ ಬ್ಯಾಕ್ಗ್ರೌಂಡ್, ಎಸ್, ಸಿನ್ಸ್ ಫ್ರಮ್ ಚಾಸರ್ ಟು ಮಾಡರ್ನ್ ಎರಾ, ಚಾಸರ್ನಿಂದ ಮಾಡರ್ನ್ ಎರಾವರೆಗೆ ಆ ಲಿಟ್ರೇಚರ್ ಬ್ಯಾಕ್ಗ್ರೌಂಡ್ ಕೂಡ ಪಾಠ ಮಾಡಲಾಗಿದೆ. ಎಸ್, ಎಸ್ಪೆಷಲಿ ಎಲಿಜಬೆಥನ್ ಏಜ್, ಆಮೇಲೆ ಆ ಏಜಿನ ಮುಖ್ಯ ಲಕ್ಷಣಗಳು, ಫೇಮಸ್ ರೈಟರ್ಸ್ ಆಫ್ ದ್ಯಾಟ್ ಪೀರಿಯಡ್ ಅಂಡ್ ದೇರ್ ವರ್ಕ್ಸ್. ಸೊ ರೊಮ್ಯಾಂಟಿಸಿಸಮ್, ವಿಕ್ಟೋರಿಯನ್ ಪೀರಿಯಡ್, ಕ್ಲಾಸಿಸಮ್, ನಿಯೋ ಕ್ಲಾಸಿಸಿಸಮ್, ಪ್ಯೂರಿಟನ್ ಏಜ್, modernism or modern English literature, even for that matter Indian writers in English like Sarojini Naidu, right, Rabindranath Tagore, yes, Mulk Raj Anand, Raja Rao. ಸೊ ಇವರೆಲ್ಲ, ಸೊ ಇವುಗಳ ಮೇಲೆ ಸಾಕಷ್ಟು ಬೆಳಕನ್ನು ನಾವು ಚೆಲ್ಲಿದ್ದೀವಿ. ಇಸ್ ಇಟ್ ಕ್ಲಿಯರ್? ಸೊ ಪ್ರಶ್ನೆ ಪತ್ರಿಕೆಯಲ್ಲಿ ಸಿಲೆಬಸ್ ಬೇಸ್ಡ್ ಇರ್ತದೆ, ಬಟ್ ಅವರು ಪ್ರಶ್ನೆಗಳನ್ನ ಆಯ್ದುಕೊಳ್ಳಕ್ಕೆ ಸೆಟ್ ಮಾಡುವಂತಹ ಕಾಂಪೋನೆಂಟ್ಗಳೇನದಾವಲ್ಲ ಅವು ವೇರಿ ಆಗ್ಬಹುದು. ಈಗ ಲಿಟ್ರೇಚರ್ಗೆ ಹೈಯೆಸ್ಟ್ ನಮಗೆ ಇಲ್ಲಿ ಗೊತ್ತಾದಂಗೆ ಎಸ್, ಸಿಂಹ ಫಾಲು, ಎಸ್, ಪ್ರಶ್ನೆಗಳ ಒಂದು ಸೇರ್, ಲಾಯನ್ ಸೇರ್ ಅಂತ ಕರಿತೀವಿ. ಆ ಲಾಯನ್ ಸೇರ್ ಎಲ್ಲಿದೆ ಅಂತ ಕೇಳಿದ್ರೆ ಲಿಟ್ರೇಚರ್ಗಿದೆ. ಆಮೇಲೆ ಎರಡನೇದು ಎಲ್ಲಿದೆ ಅಂದ್ರೆ ಬೋಧನಾ ವಿಧಾನಕ 23 ಇದೆ. ಸೊ ಇಲ್ಲಿ ಗ್ರಾಮರ್ ಮತ್ತು ಕಾಂಪ್ರಹೆನ್ಷನ್ ಮತ್ತು ಫೊನೆಟಿಕ್ಸ್ ಒಟ್ಟಾರೆ ಸೇರಿ 15 ಅಂಕಗಳಿದ್ರೆ, ಎಸ್, ಲಿಟ್ರೇಚರ್ ಮತ್ತು ಎಸ್ ಏನು ಟೀಚಿಂಗ್ ಮೆಥಡಾಲಜಿ ಸೇರಿ 85 ಪ್ರಶ್ನೆಗಳು ಲಿಟ್ರೇಚರ್ ಮತ್ತು ಬೋಧನಾ ವಿಧಾನದ ಮೇಲೆ ಇದ್ದಾವೆ. ಅರ್ಥ ಆಯ್ತಾ? ಸೊ ದಿಸ್ ಪ್ಯಾಟರ್ನ್ ಮೇ ವೇರಿ. Don't think that this is the fixed pattern of setting question paper for HSTR. Allah. Fixed pattern idu Allah. ಎಸ್, ಅದು ವೇರಿ ಆಗ್ತದೆ. ಬಟ್ ನೀವು ಎಲ್ಲವನ್ನೂ ಕೂಡ ಸಮಗ್ರವಾಗಿ ಅಧ್ಯಯನ ಮಾಡಿಕೊಂಡು ಸಮಗ್ರವಾಗಿ ತಯಾರಿ ಮಾಡಿಕೊಳ್ಳುವಂಥದ್ದು ಅದು ನಿಮ್ಮ ಕೆಲಸ ಆಗಬೇಕು. ರೈಟ್. ಇದು ಇಲ್ಲ ಈ ಸಲ ಲಿಟ್ರೇಚರ್, ಹೊಸಲ 2015 ಲಿಟ್ರೇಚರ್ ಕೇಳಿದ್ದಾನೆ, ಈ ಸಲ ಗ್ರಾಮರ್ ಕಾಂಪೋನೆಂಟ್ ಮೇಲೆ ಬರ್ತದೆ ಅಥವಾ ಇನ್ನೊಂದರ ಮೇಲೆ ಬರ್ತದೆ, ಅದೆಲ್ಲ ಗೆಸ್ಸಿಂಗ್ ಬೇಡ. ನಿಮ್ಗೇನ್ ಸಿಲೆಬಸ್ ಇದೆ ನೀವು ಡೀಟೇಲ್ ಆಗಿ ಯು ಹ್ಯಾವ್ ಟು ಗೋ ಥ್ರೂ ದ ಮಟೀರಿಯಲ್ ದಟ್ ಯು ಹ್ಯಾವ್ ವಿತ್ ಯು. Yes, right. Every unit prescribed in your syllabus is very important. ಇದು ಇಂಪಾರ್ಟೆಂಟ್ ಅಲ್ಲ, ಇದು ಇಂಪಾರ್ಟೆಂಟ್ ಇದೆ. ಸೊ ಈ ರೀತಿ ಏನು ನೀವು ಏನು ಡಿಫ್ರೆನ್ಸಿಯೇಟ್ ಮಾಡಿ ಓದ್ಕೂಡುದು. ಎಸ್, ಯು ಹ್ಯಾವ್ ಟು ಗಿವ್ ಈಕ್ವಲ್ ಇಂಪಾರ್ಟೆನ್ಸ್ ಟು ಆಲ್ ದ ಕಾಂಪೋನೆಂಟ್ಸ್ ಎಸ್ ಗಿವನ್ ಅಂಡರ್ ಯುವರ್ ಕರಿಕ್ಯುಲಮ್ ಆರ್ ಸಿಲೆಬಸ್. ನಿಮ್ಮ ಸಿಲೆಬಸ್ನಲ್ಲಿ ಏನ್ ಮೆನ್ಷನ್ ಮಾಡಿದ್ದಾರೆ ಪ್ರತಿಯೊಂದನ್ನು ಇಂಪಾರ್ಟೆಂಟ್. ಎವ್ರಿ ವರ್ಕ್ ಈಸ್ ಇಂಪಾರ್ಟೆಂಟ್. ಸಾಧ್ಯವಾದಷ್ಟು ಒರಿಜಿನಲ್ ವರ್ಕ್ಸ್ಗಳ ಸಿಕ್ಕರೆ ತಗೊಂಡು ಓದಿ
ಮರ್ಚೆಂಟ್ ಆಫ್ ವೆನಿಸ್ ಆಗಿರ್ಬೋದು, ಅನ್ಟಚಬಲ್ ಆಗಿರ್ಬೋದು, ಅಥವಾ ಸರ್ಪೆಂಟ್ ಅಂಡ್ ರೋಪ್ ಆಗಿರ್ಬೋದು, ಕಾಂತಾಪುರ ಆಗಿರ್ಬೋದು. ಸೊ ಎಸ್ ಇವು ಎಷ್ಟು ಸಾಧ್ಯ ಆಗ್ತದೆ ಅಷ್ಟು ಒರಿಜಿನಲ್ ಕೂಡ ಓದಿ. ಸೊ ಒರಿಜಿನಲ್ ಓದಿದಾಗ ಅಲ್ಲಿ ಕೆಲವು ಕೋಟ್ಗಳು ಬರ್ತವೆ. ಈಗ ಪ್ರಶ್ನೆ ಪತ್ರಿಕೆಯಲ್ಲಿ ನಾವು ನೋಡ್ತೀವಿ ಕೆಲವು ಕೋಟ್ಸ್ಗಳು ಬರ್ತವೆ. ಸೊ ಆ ಕೋಟ್ಸ್ಗಳು ಎಲ್ಲಿಂದ ತೆಗೆದುಕೊಳ್ಳಲಾಗಿದೆ, ಈ ಕೋಟ್ ಯಾರು ಹೇಳಿದ್ರು, ರೈಟ್? ಈಗ ಫಾರ್ ಎಕ್ಸಾಂಪಲ್ ನಮ್ಮ 2015 ಫಸ್ಟ್ ಕ್ವಶನ್ ನಮಗ ಸ್ಟಾರ್ಟ್ ಆಗೋದೇ ಎಸ್ ಆ ಕೋಟ್ನಿಂದ. ಎಸ್ ಸಿ ಹಿಯರ್ ಇಲ್ಲಿ. ಆಮೇಲೆ ಇನ್ನೊಂದು ನಿಮ್ಮಲ್ಲಿ ನಾನು ಮಾಡುವಂತ ಒಂದು ಮನವಿ ಏನು ಅಂತ ಕೇಳಿದ್ರೆ, ಯಾವುದೇ ಸ್ಪರ್ಧಾತ್ಮಕ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆ ಓಪನ್ ಮಾಡುವ ಮೊದಲು ಮಾನ್ಯರಾದ ತಾವು ಆ ಪ್ರಶ್ನೆ ಪತ್ರಿಕೆಯ ಮೇಲ್ಭಾಗದಲ್ಲಿರುವಂತಹ ಇನ್ಸ್ಟ್ರಕ್ಷನ್ಸ್ ಟು ದ ಕ್ಯಾಂಡಿಡೇಟ್ಸ್ ಅಂತ ಇರ್ತದೆ, ಅದು ನಿಮ್ಮ ಸಲುವಾಗಿನೇ ಇರ್ತದೆ. ಆ ಇನ್ಸ್ಟ್ರಕ್ಷನ್ ಅನ್ನ ಕ್ಲಿಯರ್ ಆಗಿ ಓದಿ. ರೀಡ್ ದ ಇನ್ಸ್ಟ್ರಕ್ಷನ್ಸ್ ವೆರಿ ಕೇರ್ಫುಲ್ಲಿ. 2018 GPSTR ದಲ್ಲಿ ನೀವುಗಳು ಬಹಳಷ್ಟು ಜನ ವಿದ್ಯಾರ್ಥಿಗಳು ಎಡವಟ್ಟು ಮಾಡಿಕೊಂಡಿದ್ದ ಅಲ್ಲೇ. ನೀವು ಆ ಇನ್ಸ್ಟ್ರಕ್ಷನ್ಸ್ ಅನ್ನ ಕ್ಲಿಯರ್ ಆಗಿ ಓದ್ಲಿಲ್ಲ. ಎಸ್, ಅಲ್ಲಿ ಮಾರ್ಕ್ಸ್ ಅಲೋಟೆಡ್ ಪ್ರಶ್ನೆ ಪತ್ರಿಕೆಯಲ್ಲಿ ಪ್ರಶ್ನೆ ಮುಂದೆ ಕೊಟ್ಟಿರಲಿಲ್ಲ, ಅಲ್ಲಿ ಇನ್ಸ್ಟ್ರಕ್ಷನ್ಸ್ ಎಲ್ಲ ಹಾಕಿದ್ದ. ಕ್ವಶನ್ ನಂಬರ್ 80 to 85 ಕ್ಯಾರೀಸ್ 3 marks. ಕ್ವಶನ್ ನಂಬರ್ 70 to 78 ಕ್ಯಾರೀಸ್ 4 marks. ಕ್ವಶನ್ ನಂಬರ್ 1 to 40 ಫಾರ್ ಎಕ್ಸಾಂಪಲ್ ಕ್ಯಾರೀಸ್ 1 marks ಆರ್ 2 marks. ಸೊ ಅಲ್ಲಿ ಇನ್ಸ್ಟ್ರಕ್ಷನ್ ಅಲ್ಲಿ ಕೊಟ್ಟಿರ್ತಾನೆ. ಸೊ ಯಾವುದೇ ಸ್ಪರ್ಧಾತ್ಮಕ ಪರೀಕ್ಷೆ ಬರೆಯುವ ಮೊದಲು ಎಸ್ ನಿಮ್ಮಲ್ಲಿ ಏನು ಆತುರ ಇರ್ತದೆ ಅಂದ್ರೆ ಕ್ವಶನ್ ಪೇಪರ್ ಓಪನ್ ಮಾಡೋದು, ಯಾವಾಗ ಅದನ್ನು ಸೀಲ್ ಓಪನ್ ಮಾಡಿದೆ, ಯಾವಾಗ ಕ್ವಶನ್ಸ್ ಓದ್ದೆ. ಸೊ ಈ ಒಂದು ಆತುರದಲ್ಲಿ ನೀವು ಇನ್ಸ್ಟ್ರಕ್ಷನ್ಸೇ ಓದಲ್ಲ. ಎಸ್, ಆ ರುಬ್ರಿಕ್ಸ್ ಅಂತ ಕರಿತೀವಿ, ರುಬ್ರಿಕ್ಸ್. ಎಸ್, RUBRICS, rubrics means instructions. So you have to read the rubrics, those instructions for you. ಎಸ್, ಹೌ ಟು ಆನ್ಸರ್ ಅನ್ನುವಂಥದ್ದು ಇರ್ತದೆ. ಹೇಗೆ ಉತ್ತರ ಬರೀಬೇಕು, ಯಾವ ಕ್ವಶನ್ಗೆ ಎಷ್ಟು ಅಂಕ ಅಲಾಟ್ಮೆಂಟ್ ಮಾಡಿದೆ. ಕೆಲವೊಂದ್ಸಲ ಪ್ರಶ್ನೆ ಮುಂದೆ ಅಂಕಗಳ ಕೊಟ್ಟಿರಲ್ಲ, ಇನ್ಸ್ಟ್ರಕ್ಷನ್ ಎಲ್ಲ ಕೊಟ್ಟಿರ್ತಾರೆ. ಕ್ವಶನ್ ನಂಬರ್ 1 to 100 ಕ್ಯಾರೀಸ್ 1 mark. ಓಕೆ, ಎಸ್. ಸೊ ಯೂಸುವಲಿ ನೀವು ಫಸ್ಟ್ ಮಾಡಬೇಕಾದಂಥ ಕೆಲಸ ಆ ಪ್ರಶ್ನೆ ಪತ್ರಿಕೆಯ ಇನ್ಸ್ಟ್ರಕ್ಷನ್ಸ್ ಅನ್ನು ಓದಿ. ತರಾತುರಿಲಿ ಒಮ್ಮೆ ಪ್ರಶ್ನೆ ಪತ್ರಿಕೆಗೆ ಹೋಗಬೇಡಿ. ಎಸ್, ಅದಕ್ಕೆ ಒಂದು ಟೈಮ್ ಅಂತ ಇರ್ತದೆ. ಫಸ್ಟ್ 5 minutes ಅಥವಾ 10 minutes ಟು ರೀಡ್ ಇನ್ಸ್ಟ್ರಕ್ಷನ್ಸ್ ಅಂಡ್ ಟು ರೈಟ್ ಯುವರ್ ನಂಬರ್ಸ್ ಆನ್ ದ ಆನ್ಸರ್ ಬುಕ್ಲೆಟ್ ಆರ್ ಆನ್ ದ OMR ಸೀಟ್. ಅದಕ್ಕೇನೆ 5-10 ನಿಮಿಷ ಸಮಯ ನಿಗದಿ ಮಾಡಿರ್ತಾರೆ. ಅದನ್ನು ಬಿಡ್ತೀರಾ, ಹಂಗ ಅದನ್ನು ಸೀಲ್ ಓಪನ್ ಮಾಡಿ ಕ್ವಶನ್ ನಂಬರ್ 1 ಶುರು ಹಚ್ಕೋತೀರಾ, ರೈಟ್? ಸೊ ಆ ಥರ ಮಾಡಬೇಡಿ. ಸೊ ರೀಡ್ ದ ಇನ್ಸ್ಟ್ರಕ್ಷನ್ಸ್. ನೀವು ಎಷ್ಟು ಇನ್ಸ್ಟ್ರಕ್ಷನ್ಸ್ ಓದ್ತಿರಲ್ಲ ಅಷ್ಟು ನಿಮಗೆ ಆನ್ಸರ್ ಪ್ರೊಡ್ಯೂಸ್ ಮಾಡುವಾಗ ಕ್ಲಾರಿಟಿ ಇರುತ್ತೆ. ಎಸ್, ಕ್ಲಾರಿಟಿ ಇಸ್ ವೆರಿ ಇಂಪಾರ್ಟೆಂಟ್ ವೈಲ್ ರೈಟಿಂಗ್. ಎಸ್, ಕ್ಲಾರಿಟಿ ಆಫ್ ಮಾರ್ಕ್ಸ್. ಎಸ್, ಅದು ನಿಮ್ಮ ಮೈಂಡಲ್ಲಿ ಇರಬೇಕು. ಹೌ ಮಚ್ ಮಾರ್ಕ್ಸ್ ವಿಲ್ ಬಿ ಗಿವನ್. ಇಲ್ಲೇನು ನೆಗೆಟಿವ್ ಅಂಕಗಳು ಏನಾದರೂ ಇದೆನಾ? ಎಸ್, ಏನಾದರೂ ನೆಗೆಟಿವ್ ಮಾರ್ಕ್ಸ್ ಇದೆನಾ? ಅದನ್ನೆಲ್ಲ ನೋಡ್ಬೇಕು. ಸೊ ನೋಡ್ಕೊಂಡು ಮುಂದೆ ಹೋಗ್ಬೇಕು. ಇಲ್ಲ ಸರ್, ನಾನು ಓದಲಿಲ್ಲ, ತುಂಬಾ ನೆಗೆಟಿವ್ ಇದೆ, ಸುಮ್ಮನೆ ನಾನು ಎಲ್ಲವನ್ನು ಹಾಕಿಬಿಟ್ಟೆ, ನಾನು ಆ್ಯಕ್ಚುಲಿ ಒಂದು 70 ಕ್ವಶನ್ಸ್ಗೆ ಆನ್ಸರ್ ಬರ್ತಿತ್ತು, ಎಸ್ 100 ಕ್ವಶನ್ಸ್ಗೆ ಹಾಕಿಬಿಟ್ಟೆ ಸರ್, ಅಲ್ಲಿ ನೆಗೆಟಿವ್ ಇದೆ ಸರ್, ನನಗೆ 40 ಅಂಕಗಳು ಕೂಡ ಬರೋದಿಲ್ಲ ಸರ್. ಸೊ ಇಂಥ ಎಡವಟ್ಟುಗಳನ್ನ, ಎಸ್ ಗೊಂದಲಗಳನ್ನ ನೀವು ಮಾಡ್ತೀರಿ. ಯಾಕಂತಂದ್ರೆ ಬಿಕಾಸ್ ಆಫ್ ಗಡ್ಬಡೈಸೇಷನ್ ಇನ್ ದ ಎಕ್ಸಾಮಿನೇಷನ್ ಹಾಲ್. ಗಡ್ಬಡೈಸೇಷನ್ ಆಗಬಾರ್ದು. ನೋ ಗಡ್ಬಡೈಸೇಷನ್. ಯಾಕೆ? ನೋ ಹರ್ರಿ, ನೋ ಗಡ್ಬಡೈಸೇಷನ್. ಕೂಲ್ ಆಗಿ ಇನ್ಸ್ಟ್ರಕ್ಷನ್ ಓದ್ಕೊಂಡು ಆಮೇಲೆ ಆ ಸೀಲನ್ನು ಓಪನ್ ಮಾಡಿ ಆಮೇಲೆ ಪ್ರಶ್ನೆಗಳು ಓದುವಂತ ಕೆಲಸ ತಮ್ಮಿಂದ ಆಗಬೇಕು. ಇಸ್ ಇಟ್ ಕ್ಲಿಯರ್? ಸಿ ನೌ, ಎಸ್ ದ ಫಸ್ಟ್ ಕ್ವಶನ್ ಇಟ್ ಸೆಲ್ಫ್. ಎಸ್, ಆ ಕ್ವಶನ್ ನೋಡಿದ ತಕ್ಷಣ ನಿಮಗೆ ಅರ್ಥ ಆಗ್ತದೆ. ದಿಸ್ ಈಸ್ ದ ಫಸ್ಟ್ ಕ್ವಶನ್. ದಿಸ್ ಈಸ್ ದ ಫಸ್ಟ್ ಕ್ವಶನ್, ರೈಟ್? ಎಸ್ ಎಸ್, ಇದು ಒಂದು ಕೋಟ್ ಇದೆ ಇಲ್ಲಿ. ಬ್ಯೂಟಿ ಪ್ರಹೋಕೆತ್ ಮೀನ್ಸ್ ಪ್ರಹೋಕ್ಸ್ thieves sooner than gold said by. ಇದು ಯಾವ ಡ್ರಾಮಾದಿಂದ ತಗೊಂಡಿದ್ದು ಹೇಳಿ ನೋಡೋಣ. ಕ್ಯಾನ್ ಎನಿವನ್ ಟೆಲ್? ಆ ಕ್ಯಾರೆಕ್ಟರ್ಸ್ ನೋಡಿದ ತಕ್ಷಣ ಸೀಲಿಯಾ, ರೋಸಲಿಂಡ್, ಟಚ್ ಸ್ಟೋನ್, ಅಡ್ರೆ. ಎಸ್, ಯಾವ ಒಂದು
ಕಾಮಿಡಿ, ಇದಕ್ಕೆ ನಾವು ಟ್ರಾಜಿಕ್ ಕಾಮಿಡಿ ಅಂತ ಕರಿತೀವಿ. ಶೇಕ್ಸ್ಪಿಯರ್ ಬರೆದಂತಹ ಟ್ರಾಜಿಕ್ ಕಾಮಿಡಿ ಆರ್ ಪ್ಯಾಸ್ಟೋರಲ್ ಕಾಮಿಡಿ ಅಂತ ಕರಿತೀವಿ ಇದಕ್ಕೆ. ಪ್ಯಾಸ್ಟೋರಲ್ ಕಾಮಿಡಿ. ಸೊ ಎಸ್, ಸೊ ದ ಹೋಲ್ ನಾವೆಲ್ ಮೂವ್ಸ್ ಎಸ್ ಅಮಿಡೆಸ್ಟ್ ಆಫ್ ಫಾರೆಸ್ಟ್ ಆಫ್ ಆರ್ಡನ್. ಎಸ್ ಯಾವುದು? ಆಸ್ ಯು ಲೈಕ್ ಇಟ್. ಎಸ್ ಆಸ್ ಯು ಲೈಕ್ ಇಟ್, ರೈಟ್. ಎಸ್ ಹೌದಿಲ್ಲ, ಎಸ್ ಯು ಲೈಕ್ ಇಟ್ ತಗೊಂಡಿದ್ದಾನೆ ಇದು. ಸೊ ಆಸ್ ಯು ಲೈಕ್ ಇಟ್ ಅನ್ನುವಂಥ ಡ್ರಾಮಾ ತೆಗೆದುಕೊಂಡಿದ್ದು. ಸೊ ಬ್ಯೂಟಿ ಪ್ರೊವೋಕ್ಸ್ ಥ್ಯೂಸ್ ಸೂನರ್ ದೆನ್ ಗೋಲ್ಡ್ ಸೆಡ್ ಬಾಯ್. ಸೊ ಈ ಕೋಟ್ ಅನ್ನ ಯಾರು ಯಾವಾಗ ಹೇಳ್ತಾರೆ? ದಿಸ್ ಕೋಟ್ ಇದನ್ನ ಕೋರ್ಟ್ ಸೀನ್ ಅಲ್ಲಿ ಬರ್ತದೆ. ಎಸ್ ಯಾವಾಗ? ಡ್ಯೂಕ್ ಫ್ರೆಡ್ರಿಕ್ ಸೀನಿಯರ್ ಡ್ಯೂಕ್ ಅನ್ನ ಕೋರ್ಟ್ ನಿಂದ ಹೊರಗೆ ಹಾಕ್ತಾನೆ. ಆಮೇಲೆ ಆ ಕೋರ್ಟ್ ನಲ್ಲಿ ಒಂದು ರೆಸ್ಲಿಂಗ್ ಮ್ಯಾಚ್ ಕೂಡ ನಡೀತದೆ, ರೈಟ್. ಆ ರೆಸ್ಲಿಂಗ್ ಮ್ಯಾಚ್ ನೋಡ್ಲಿಕ್ಕೆ ರೋಸ್ಲಿಂಡ್, ಸೀಲಿಯಾ ಎಲ್ಲ ಬಂದಿರ್ತಾರೆ. ಈವನ್ ಆರ್ಲ್ಯಾಂಡೋ ಕೂಡ ಒಬ್ಬ ರೆಸ್ಲರ್ ಆಗಿ ಬಂದಿರ್ತಾನೆ, ರೈಟ್. ಸೊ ಆ ಸಂದರ್ಭದಲ್ಲಿ ಆರ್ಲ್ಯಾಂಡೋ ಯಾವುದು? ಫ್ರೆಡ್ರಿಕ್ ಫ್ಯಾಮಿಲಿಯ ಎನಿಮಿ ಅವನು. ಸೊ ಅವ್ರ ಜೊತೆಗೆ ರೋಸ್ಲಿಂಡ್ ಮಾತಾಡಿದ್ದಕ್ಕೆ ಎಸ್ ಡ್ಯೂಕ್ ಫ್ರೆಡ್ರಿಕ್ ಏನ್ ಮಾಡ್ತಾನೆ? ರೋಸ್ಲಿಂಡನ್ನ ಆಸ್ಥಾನದಿಂದ ಫಾರೆಸ್ಟ್ ಆಫ್ ಆರ್ಡನ್ಗೆ ಕಳಿಸ್ತಾನೆ. ಸೊ ಫಾರೆಸ್ಟ್ ಆಫ್ ಆರ್ಡನ್ಗೆ ಹೋಗಬೇಕಾದಾಗ ರೋಸ್ಲಿನ್ ಡಿಸೈಡ್ಸ್ ಟು ಲೀವ್ ದ ಕೋರ್ಟ್ ಅಂಡ್ ಜಾಯಿನ್ ಹರ್ ಫಾದರ್ ಇನ್ ದ ಫಾರೆಸ್ಟ್ ಆಫ್ ಆರ್ಡನ್, ದಟ್ ಈಸ್ ಸೀನಿಯರ್ ಡ್ಯೂಕ್. ಸೊ ಅವಾಗ ಶೀಲಿಯಾ ಅಂಡ್ ರೋಸ್ಲಿಂಡ್ ವರ್ ಬೆಸ್ಟ್ ಫ್ರೆಂಡ್ಸ್. ಆ ಸಲ ಶೀಲಿಯಾ ಹೇಳ್ತಾಳೆ, ನಾನು ಕೂಡ ನಿನ್ನ ಜೊತೆಗೆ ಬರ್ತೇನೆ ಅಂತೇಳಿ. ಸೊ ಅವಾಗ ರೋಸ್ಲಿಂಡ್ ಮತ್ತು ಸೀಲಿಯಾ ಏನ್ ಮಾಡ್ತಾರೆ? ಮಾರು ವೇಷದಲ್ಲಿ ಹೋಗ್ತಾರೆ, ದಟ್ ನೋ ಬಡಿ ಶುಡ್ ರಿಕಗ್ನೈಸ್ ದೆಮ್. ಎಸ್ ಎಸ್ ರೋಸ್ಲಿಂಡ್ ಗೆನೆಮೆಡೆ ಆಗ್ತಾಳೆ, ಶೀಲಿಯಾ ಏನಾಗ್ತಾಳೆ? ಎಸ್ ಶೀಲಿಯಾ ಮತ್ತು ಅವರು ಮಾರು ವೇಷದಲ್ಲಿ ಬೇರೆ ಹೆಸರು ಇಟ್ಕೊಂಡು ಎಸ್ ಹೋಗುವಂತಹ ಸಂದರ್ಭದಲ್ಲಿ ರೋಸ್ಲಿಂಡ್ ಹೇಳ್ತಾಳೆ, ಬ್ಯೂಟಿ ಪ್ರೊವೋಕ್ಸ್ ಥೀವ್ಸ್ ಸೂನರ್ ದ್ಯಾನ್ ಗೋಲ್ಡ್. ಬಂಗಾರದಕ್ಕಿಂತಲೂ ಹೆಚ್ಚು ಪ್ರಚೋದನೆ ಮಾಡೋದು ಕಳ್ಳರಿಗೆ ಯಾವುದು ಅಂತ ಕೇಳಿದ್ರೆ ಸೌಂದರ್ಯ. ಈ ಕೋಟ್ ಅನ್ನ ಹೇಳಿರೋದು, ದಿಸ್ ಕೋಟ್ ಹೇಳಿರುವಂತದ್ದು ಯಾರು ಅಂತ ಕೇಳಿದ್ರೆ ಎಸ್ ದಿಸ್ ಕೋಟ್ ಈಸ್ ಪ್ರೊಡ್ಯೂಸ್ಡ್ ಬೈ ಎಸ್ ಆರ್ ಸೇಡ್ ಬೈ ಎಸ್ ರೋಸ್ಲಿಂಡ್. ಯಾರಿಗೆ ಹೇಳ್ತಾಳೆ ಈ ರೋಸ್ಲಿಂಡ್? ಸೀಲಿಯಾಗೆ ಹೇಳ್ತಾಳೆ. ಸೊ ಒಂದನೇ ಪ್ರಶ್ನೆಗೆ ಸರಿಯಾದಂತ ಉತ್ತರ ದಟ್ ಈಸ್ ರೋಸ್ಲಿಂಡ್. ಸೊ ದಿಸ್ ಈಸ್ ದ ಕೋಟ್ ಎಕ್ಸ್ಟ್ರಾಕ್ಟೆಡ್ from the pastoral comedy written by Shakespeare, or you can also call it as a tragic comedy. ಇದಕ್ಕೆ ನಾವು ಪ್ಯಾಸ್ಟೋರಲ್ ಕಾಮಿಡಿ ಅಂತ ಯಾಕೆ ಕರಿತೀವಿ ಅಂತ ಕೇಳಿದ್ರೆ, ಸೊ ಪ್ಯಾಸ್ಟೋರಲ್ ಮೀನ್ಸ್ ಸೊ ಅಮಿಡೆಸ್ಟ್ ಆಫ್ ನೇಚರ್, ಫಾರೆಸ್ಟ್. ಸೊ ಅದರ ಮಧ್ಯದಲ್ಲೇನೆ 80% ಆಫ್ ದ ಡ್ರಾಮಾ ಮೂವ್ಸ್ ಇನ್ ದ ಫಾರೆಸ್ಟ್ ಆಫ್ ಆರ್ಡನ್. ಸೊ ಅದಕ್ಕೆ ನಾವು ಪ್ಯಾಸ್ಟೋರಲ್ ಕಾಮಿಡಿ ಅಂತ ಕರಿತೀವಿ. ದಿಸ್ ಈಸ್ ಕಾಲ್ಡ್ ಪ್ಯಾಸ್ಟೋರಲ್ ಕಾಮಿಡಿ. ಓಕೆ, ಸೊ ಇದು ರೋಸ್ಲಿಂಡ್ ಹೇಳಿದಂತ ಒಂದು ಸರಿ ಉತ್ತರ ಒಂದನೇ ಪ್ರಶ್ನೆಗೆ ರೋಸ್ಲಿಂಡ್. ಅಂಡ್ ನೆಕ್ಸ್ಟ್ ಸೆಕೆಂಡ್ ಕ್ವಶನ್, ಎಟ್ ವಾಟ್ ಇವೆಂಟ್ ಡೂ ಆರ್ಲ್ಯಾಂಡೋ ಅಂಡ್ ರೋಸ್ಲಿಂಡ್ ಮೀಟ್? ಆರ್ಲ್ಯಾಂಡೋ ಮತ್ತು ರೋಸ್ಲಿಂಡ್ ಯಾವ ಇವೆಂಟ್ ನಲ್ಲಿ ಅವರು ಭೇಟಿ ಆಗ್ತಾರೆ ಅನ್ನುವಂತ ಪ್ರಶ್ನೆ. ಎಸ್ ರೈಟ್. ಎಸ್ at what event do Orlando and Rosalind meet? Is the wedding of Duke Frederick, wrestling match, a public execution, a traveling circus. ಸೊ ಈಗ ತಾನೇ ಅದರ ಬಗ್ಗೆ ಕ್ಲೂ ಕೊಟ್ಟಿದ್ದೇನೆ. ಎಸ್ ಎಲ್ಲಿ ಭೇಟಿ ಆಗ್ತಾರೆ ಇಬ್ರು? ಆ ಕೋರ್ಟ್ ಸೀನ್ ನಲ್ಲಿ ರೆಸ್ಲಿಂಗ್ ಮ್ಯಾಚ್ ಇರುತ್ತಲ್ಲ, ರೈಟ್. ಸೊ ರೈಟ್, ಆ ರೆಸ್ಲಿಂಗ್ ನಲ್ಲಿ ಆರ್ಲ್ಯಾಂಡೋ ಗೆಲ್ತಾನೆ. ಸೊ ಅವರಿಬ್ರು ಭೇಟಿಯಾಗಿರೋದು ಯಾವುದು ಅಂತ ಕೇಳಿದ್ರೆ ಎಸ್ ಯಾವುದು? ಎಸ್ ಆನ್ಸರ್ ಟು ರೆಸ್ಲಿಂಗ್ ಮ್ಯಾಚ್ ಅಲ್ಲಿ ಅವರಿಬ್ರು ಭೇಟಿ ಆಗ್ತಾರೆ. ಯಾರು ಭೇಟಿ ಆಗ್ತಾರೆ? ಎಸ್. ಓಕೆ, ನೆಕ್ಸ್ಟ್ ಥರ್ಡ್ ಕ್ವಶನ್. All the world is a stage and all the men and women merely players are the words of. ಇದನ್ನು ಅವಾಗ ನನ್ನ ಕ್ಲಾಸ್ನಲ್ಲಿ ಪುನಃ ನಾನು ಇದನ್ನು ಹೇಳ್ತಿರ್ತೀನಿ. ಆಲ್ ದ ವರ್ಲ್ಡ್ಸ್ ಇಸ್ ಎ ಸ್ಟೇಜ್, ರೈಟ್. ಆಲ್ ದ ವರ್ಲ್ಡ್ ಇಸ್ ಎ ಸ್ಟೇಜ್ ಅಂಡ್ ಆಲ್ ದ ಮೆನ್ ಅಂಡ್ ವುಮೆನ್ ಆರ್ ಮಿಯರ್ಲಿ ಪ್ಲೇಯರ್ಸ್ ಆರ್ ದ ವರ್ಡ್ಸ್ ಆಫ್. ಈ ವರ್ಡ್ಸ್ಗಳನ್ನ ಯಾರು ಹೇಳ್ತಾರೆ ಅಂತ ಕೇಳಿದ್ರೆ, ಹೂ ಅಟರ್ಸ್ ದೀಸ್ ವರ್ಡ್ಸ್? Who utters these words? These words are uttered by
ದೀಸ್ ವರ್ಡ್ಸ್ ಆರ್ ಅಟರ್ಡ್ ಬೈ ಎಸ್ ನಾಲ್ಕನೇದ್ದು ದಟ್ ಈಸ್ ಜಾಕ್ಸ್, ದಟ್ ಈಸ್ ಜಾಕ್ಸ್ ಎಸ್ ರೈಟ್. ಸೊ ಬಹುಶಃ ಕೊನೆಯ ಸೀನಲ್ಲಿ ಈ ಮಾತನ್ನ ಜಾಕ್ಸ್ ಹೇಳ್ತಾನೆ. ಸೊ ಜಾಕ್ಸ್ ವಾಸ್ ಆಲ್ಸೋ ಬ್ರದರ್ ಆಫ್ ಆರ್ಲ್ಯಾಂಡೋ, ಬ್ರದರ್ ಆಫ್ ಆರ್ಲ್ಯಾಂಡೋ. ಓಕೆ, ಅಂಡ್ ನೆಕ್ಸ್ಟ್ ಒನ್ ಈಸ್ ದ ಪ್ಲೇ ಆಸ್ ಯು ಲೈಕ್ ಇಟ್ ಈಸ್ ಅಡಾಪ್ಟೆಡ್ ಫ್ರಮ್. ಇದನ್ನ ಎಸ್ ಶೇಕ್ಸ್ಪಿಯರ್ ಅವರು ಈ ಡ್ರಾಮಾವನ್ನ ಬರಲಿಕ್ಕೆ ಏನನ್ನ ಬೇಸ್ ಇಟ್ಕೊಂಡ್ರು, ಎಲ್ಲಿಂದ ಇದನ್ನ ಅಡಾಪ್ಟ್ ಮಾಡ್ಕೊಂಡ್ರು ಅಂತ ಕರೀತಾರೆ. ಸೊ ದಟ್ ಈಸ್ ಬಹುತೇಕ ಒಂದು ಕ್ಲೂ ಮೇಲೆ ಹೋದ್ರೆ ನಿಮಗೆ ಆನ್ಸರ್ ಕೂಡ ಇಲ್ಲಿ ಸಿಗ್ತದೆ. ದ ಕಾಮಿಡಿ ಆಫ್ ಎರರ್ಸ್, ವೇಟಿಂಗ್ ಫಾರ್ ಗೋಡೋ ಅಂಡ್ ರೋಸ್ಲಿಂಡ್ ಇಫೇಸ್ ಗೋಲ್ಡನ್ ಲೆಗಸಿ ಅಂಡ್ ಟೇಮಿಂಗ್ ಆಫ್ ದ ಸ್ಟ್ರೀವ್. ಸೊ ಇದು ಎಸ್ ಇದಕ್ಕೆ ಆನ್ಸರ್ ದ ರೋಸ್ಲಿಂಡ್ ಯುಫೇಸ್ ಗೋಲ್ಡನ್ ಲೆಗಸಿ. ಸೊ ಇಲ್ಲಿಂದ ಇದನ್ನ ಅಬ್ಸ್ಟ್ರಾಕ್ಟ್ ಮಾಡ್ಕೋತಾರೆ. ಇದಕ್ಕೆ ಡೈರೆಕ್ಟ್ ಅಂಡ್ ಇಮಿಡಿಯೇಟ್ ಸೋರ್ಸ್ ಯಾರಕ್ಕೆ ಎಸ್ ಆಸ್ ಯು ಲೈಕ್ಗೆ ಡೈರೆಕ್ಟ್ ಅಂಡ್ ಇಮಿಡಿಯೇಟ್ ಸೋರ್ಸ್ ಯಾವುದು ಅಂತ ಕೇಳಿದ್ರೆ ದಟ್ ಈಸ್ ಇದು ರೋಸ್ಲಿಂಡ್ ಯುಫೇಸ್ ಗೋಲ್ಡನ್ ಲೆಗಸಿ. ಇದನ್ನ ಇದನ್ನ ಮೂಲತಃ ಬರೆದವರು ಯಾರು ಅಂತ ಕೇಳಿದ್ರೆ ಥಾಮಸ್ ಲಾಸ್, ಥಾಮಸ್ ಲಾಸ್ ಎಸ್ ಥಾಮಸ್ ಲಾಸ್. ಸೊ ಇದರ ಬೇಸ್ ಮೇಲೆ ಅವರು ಏನ್ ಮಾಡ್ತಾರೆ, ಇದನ್ನ ಬರೀತಾರೆ ಬೇಸ್ಡ್ ಅಪಾನ್ ಎಸ್ ದಟ್ ಈಸ್ ರೋಸಲಿಂಡ್ ಯುಫೇಸ್ ಗೋಲ್ಡನ್ ಲೆಗಸಿ ದಟ್ ಈಸ್ ರಿಟನ್ ಬೈ ಥಾಮಸ್ ಲಾಸ್. ಓಕೆ, ಎಸ್ ನೆಕ್ಸ್ಟ್ ಸೂಪಿ ಮಾಲ್ ವಾಸ್ ಡ್ರೌನ್ಡ್. ಎಸ್ ಈಗ ಎಲ್ಲಿಗೆ ಬಂದ್ರಿ ಅಂತ ಕೇಳಿದ್ರೆ ಅರುಂಧತಿ ರಾಯ್ ಅವರ ಗಾಡ್ ಆಫ್ ಸ್ಮಾಲ್ ಥಿಂಗ್ಸ್ಗೆ ಬಂದ್ವಿ. ಸೊ ಸೂಫಿ ಮಾಲ್ ವಾಸ್ ಒನ್ ಮೋರ್ ಕ್ಯಾರೆಕ್ಟರ್. ಸೊ ಎಸ್ ಎಲ್ಲಿ ಅವಳು ಮುಳುಗ್ತಾಳೆ, ಎಸ್ ಸೀಮಾಚಲ ರಿವರ್, ಮೀನಾಚಲ ರಿವರ್, ಎಸ್ ವಿಮಾಚಿ ರಿವರ್ ಅಂಡ್ ಮೊಮಾಚಿ ರಿವರ್. ಸೊ ಆ ಒಂದು ನಾವೆಲ್ ಗಾಡ್ ಆಫ್ ಸ್ಮಾಲ್ ಥಿಂಗ್ಸ್ ಅಲ್ಲಿ ನಿಮಗೆ ರೆಫರೆನ್ಸ್ ಬಂದಿರೋದು ಯಾವುದು ಅಂತ ಕೇಳಿದ್ರೆ ಎಸ್ ಮೀನಾಚಲ್ ರಿವರ್. ಸೊ ಯಾವಾಗಿದು ಮೀನಾಚಲ್ ರಿವರ್ದಲ್ಲಿ ಆಕೆ ಮುಳುಗಿ ಸಾಯ್ತಾಳೆ ಅಂತ ಕೇಳಿದ್ರೆ ರಾಹೆಲ್ ಎಸ್ ಮತ್ತೆ ಯಾರು ಟ್ವಿನ್ಸ್ ಯಾರಲ್ಲಿ ಗಾಡ್ ಆಫ್ ಸ್ಮಾಲ್ ಥಿಂಗ್ಸ್ ಅಲ್ಲಿ ಹೂ ಆರ್ ದ ಟು ಎಸ್ ಎಸ್ತಾ, ರಾಹೆಲ್ ಅಂಡ್ ಎಸ್ತಾ ಟ್ವಿನ್ಸ್ ಆಸ್ ದೇ ವೇರ್ ಅಬ್ಯೂಸ್ಡ್ ಬೈ ದೇರ್ ಮದರ್, ಅವ್ರ ತಾಯಿಯಿಂದ ಬಯಸ್ಕೊಂಡಿರ್ತಾರೆ. ಸೊ ಆ ಮೀನಾಚಿಲ್ ರಿವರ್ ಆ ಕಡೆ ಬ್ರಿಟಿಷ್ ಹೌಸ್ ಅಂತ ಇರ್ತದೆ. ಸೊ ಆ ಬ್ರಿಟಿಷ್ ಹೌಸಿಗೆ ಹೋಗ್ಬೇಕಾದಾಗ ನೌಕೆಯಲ್ಲಿ ಮೀನಾಚಿಲ್ ರಿವರ್ನಲ್ಲಿ ನೌಕೆ ತಗೊಂಡು ಅಲ್ಲಿಂದ ಆ ಕಡೆ ಬ್ರಿಟಿಷ್ ಹೌಸಿಗೆ ರಾಹೆಲ್ ಮತ್ತು ಎಸ್ತಾ ಹೋಗ್ತಿರ್ತಾರೆ. ಅವ್ರ ಜೊತೆಗೆ ದೇ ಇನ್ವೈಟೆಡ್ ಸೂಪಿ ಮಾಲ್ ಆಲ್ಸೋ. ಸೊ ಅವಾಗ ಸೂಪಿ ಮಾಲ್ ಆ ನದಿ ನೀರಲ್ಲಿ ಮುಳುಗಿ ಸಾಯ್ತಾಳೆ. ಸೊ ದಟ್ ಈಸ್ ಮೀನಾಚಲ್ ರಿವರ್. ಸೊ ಫಿಫ್ತ್ ಕ್ವಶನ್ಗೆ ಆನ್ಸರ್ ನಾವು ಎಸ್ ಏನ್ ಹೇಳ್ತೀವಿ ಅಂದ್ರೆ ದಟ್ ಈಸ್ ಮೀನಾಚಲ್ ರಿವರ್. ದಿಸ್ ಈಸ್ ದ ಡೈರೆಕ್ಟ್ ಕ್ವಶನ್. ಇಲ್ಲೇನು ಯಾವುದು ಅಪ್ಲಿಕೇಶನ್ ಲೆವೆಲ್ ಇಲ್ಲ, ಏನಿಲ್ಲ, ಡೈರೆಕ್ಟ್. ಸೊ ದ ಓನ್ಲಿ ರಿವರ್ ಮೆನ್ಷನ್ಡ್ ಇನ್ ದ ನಾವೆಲ್ ದ ಸರ್ಪೆಂಟ್ ಅಟ್ ರೋಫ್ ಈಸ್ ಮೀನಾಚಲ್ ರಿವರ್. ಓಕೆ, ಎಸ್ ಫೈನ್. ನೆಕ್ಸ್ಟ್ ಒನ್ ಮೋರ್ ಕ್ಯಾರೆಕ್ಟರ್ ಎಸ್ ಚಾಕೋ. ಎಸ್ who was in charge of Paradise Pickle Factory. ಎಸ್ ಗಾಡ್ ಆಫ್ ಸ್ಮಾಲ್ ಥಿಂಗ್ಸ್ ಅಲ್ಲಿ ಈ ಚಾಕೋ ಏನಿರ್ತಾನೆ ಲೇಟರ್ ಆನ್ ಹಿ ಬಿಕಮ್ಸ್ ರೈಟ್ ಎಸ್ ದ ಎಸ್ ಇನ್ಚಾರ್ಜ್ ಆಫ್ ಪ್ಯಾರಡೈಸ್ ಪಿಕಲ್ಸ್ ಫ್ಯಾಕ್ಟರಿ. ಸೊ ಈ ಚಾಕೋ ಎಸ್ ಎಸ್ ಮೀಟ್ಸ್ ಈಸ್ ವೈಫ್ ಮಾರ್ಗ್ರೆಟ್ ಕೋಚಮ್ಮ ಅಂತ ಬರ್ತದೆ. ದಟ್ ಈಸ್ ಓನ್ಲಿ ದೇ ಹ್ಯಾವ್ ಮೆನ್ಷನ್ಡ್ ಓನ್ಲಿ ಮಾರ್ಗ್ರೆಟ್ ಹಿಯರ್. ಎಸ್ ಮಾರ್ಗ್ರೆಟ್ ಕೋಚಮ್ಮ ವರ್ಕಿಂಗ್ ಆಸ್ ಎ ಎಸ್ ಫಸ್ಟ್ ಮೀಟ್ ಆದಾಗ ಮಾರ್ಕೆಟ್ ಕೋಚಮ್ಮ ಏನ್ ಕೆಲಸ ಮಾಡ್ತಾ ಇದ್ದಳು ಇದನ್ನು ಕೂಡ ನಮ್ಮ ನಾವೆಲ್ ಅಲ್ಲಿ ಡೈರೆಕ್ಟ್ ಆಗಿ ಮೆನ್ಷನ್ ಆಗಿದೆ. ಎಸ್ ಸಿ ವಾಸ್ ಎ ಟೀಚರ್ ಅಟ್ ಆಕ್ಸ್ಫರ್ಡ್ ಸ್ಕೂಲ್, waitress at a cafe, professor at Cambridge University, yes, and yes, librarian, yes, yes, librarian at Oxford College, librarian at Oxford College. ಸೊ ಇದಕ್ಕೆ ಸರಿ ಉತ್ತರ ಯಾವುದು ಅಂತ ಕೇಳಿದ್ರೆ ಸಿ ವಾಸ್ ವೇಟ್ರೆಸ್ ಆಟ್ ಎ ಕೆಫೆ. ಸೊ ಇಲ್ಲಿ ಎಸ್ ಇವಳು ಏನಿದ್ದಳು ಅಂತ ಕೇಳಿದ್ರೆ ಸಿ ವಾಸ್ ಅ ವೇಟ್ರೆಸ್ ಇದ್ದಳು. ಎಲ್ಲಿ ವೇಟ್ರೆಸ್ ಆಗಿ ಕೆಲಸ ಮಾಡ್ತಾ ಇದ್ದಳು ಅಂತ ಕೇಳಿದ್ರೆ ಎಸ್ ಸಿ ವಾಸ್ ವೇಟ್ರೆಸ್ ಎಸ್ ಅಟ್ ಎನ್ ಆಕ್ಸ್ಫರ್ಡ್ ಕೆಫೆ. ಇಲ್ಲಿ ಈ ಕೆಫೆ ಹೆಸರು ಏನು ಅಂತ ಕೇಳಿದ್ರೆ ಸಿ ವಾಸ್ ವೇಟ್ರೆಸ್ ಎಸ್ ಅಟ್ ಆಕ್ಸ್ಫರ್ಡ್ ಕೆಫೆ. She was not a teacher, she was not a professor, she was not, right, yes, a librarian at Oxford College. So ಇಲ್ಲಿ ಆಕ್ಸ್ಫರ್ಡ್ ನಲ್ಲಿ ಒಂದು ಕೆಫೆ ಹೋಟೆಲ್
ಟೀ ಶಾಪ್ ಅಂತ ಕರಿತೀವಿ. ಆ ಟೀ ಶಾಪ್ನಲ್ಲಿ ವೇಟ್ರೆಸ್ ಆಗಿ ಇವಳು ಕೆಲಸ ಮಾಡ್ತಾ ಇದ್ಳು. ಯಾರು ಅಂತ ಕೇಳಿದ್ರೆ ಮಾರ್ಗರೆಟ್ ಕೋಚಮ್ಮ, ವೈಫ್ ಆಫ್ ಚಾಕೋ. ವೈಫ್ ಆಫ್ ಚಾಕೋ. ಎಸ್. ನೆಕ್ಸ್ಟ್ ಕ್ವಶನ್ ಎಸ್ ಅಗೇನ್ ದಟ್ ಈಸ್ ಆನ್ ಗಾಡ್ ಆಫ್ ಸ್ಮಾಲ್ ಥಿಂಗ್ಸ್. ಸೊ ಇಲ್ಲಿ ಗಾಡ್ ಆಫ್ ಸ್ಮಾಲ್ ಥಿಂಗ್ಸ್ ಡಿಸ್ಕ್ರೈಬ್ಸ್ ಅಬೌಟ್, ಈಗಾಗಲೇ ನಾನು ಹೇಳಿದ್ದೀನಿ ಕ್ಲಾಸಲ್ಲಿ, ಗಾಡ್ ಆಫ್ ಸ್ಮಾಲ್ ಥಿಂಗ್ಸ್ ಎ ನಾವೆಲ್ is written by Arundhati Roy. Yes, it describes human nature, yes, freedom movement, divinity and modernity, and post-independence period. Post-independence period. So, which is the right answer? Is this God of small things is, is deals with human nature. That is human nature. Human nature. Right? How man tries to satisfy his lust. Even at last, Rahel and Esther, both the couple, both they were, sorry, not a couple, twins. Rahel and Esther were twins. And brother and sister. Is at they ended is the relationship with is sexual intercourse. So, according to our Indian culture and Indian, traditional practices, how can a brother can have sexual relationship with a sister, or how can a sister is will have sexual relationship with a brother? So that is human nature. Even Chaco, how he is tries to satisfy his lust in his paradise pickle factory. So many women were forced to have sex with this Chaco. ರೈಟ್. ಸೊ ದಟ್ ಈಸ್ ಹ್ಯೂಮನ್, ಮನುಷ್ಯನ ಒಂದು ಸ್ವಭಾವದ ಚಿತ್ರೀಕರಣ ಈ ನಾವೆಲ್ ಅಲ್ಲಿ ಆಗ್ತದೆ. ನೆಕ್ಸ್ಟ್ ಎಸ್ ನೆಕ್ಸ್ಟ್ ಕ್ವಶನ್, ಏಳ್ತ್ ಕ್ವಶನ್ ಎಸ್ ದಟ್ ಈಸ್ ಫ್ರಮ್ ಎ ಡೀಪ್ ಪಿಟ್ ಇನ್ ದ ಫಾರೆಸ್ಟ್ ವಾಸ್ ಡಗ್ ಟು ಕ್ಯಾಪ್ಚರ್. ಇದು ಯಾವ ಒಂದು ಯೂನಿಟ್ ನಿಂದ ಬಂದಂತ ಪ್ರಶ್ನೆ ಅಂದ್ರೆ ಆಲ್ ಸ್ಟೋರೀಸ್ ಆರ್ ಅನಾನ್ಸಿಸ್. ಆಲ್ ಸ್ಟೋರೀಸ್ ಆರ್ ಅನಾನ್ಸಿಸ್. ಅನಾನ್ಸಿ ಎಸ್ ಹಿಸ್ ಗಾಡ್ ಆಫ್ ಆಲ್ ಸ್ಟೋರೀಸ್ ಎಸ್ ರೈಟ್. ಅಲ್ಲಿ ಆ ಎಲ್ಲಾ ಕತೆಗಳ ಮಾಲೀಕ ಇರ್ತಾನೆ. ಸೊ ಅದನ್ನ ಆ ಕತೆಗಳನ್ನ ಹೊಂದಲಿಕ್ಕೆ ಆ ಎಸ್ ಆ ಒಂದು ಚಾಲೆಂಜ್ ಇರ್ತದೆ, ಇವನ್ನೆಲ್ಲ ತಗೊಂಡ್ ಬರಬೇಕು ಅಂತ ಹೇಳಿ. ಸೊ ಆ ಪ್ರಾಣಿಗಳನ್ನ ಹಿಡ್ಕೊಂಡು ಬರುವಾಗ ಒಂದೊಂದು ಪ್ರಾಣಿನ ಹಿಡುವಾಗ ಒಂದೊಂದು ಪ್ಲಾನ್ ಅನ್ನ ಇಲ್ಲಿ ಅನಾನ್ಸಿ ಮಾಡ್ತಾನೆ. ಎಸ್ ಹಿ ಎಸ್ ಮೇಕ್ಸ್ ಎ ಡೀಪ್ ಪೆಟ್, ಅಂದ್ರೆ ಆಳವಾದಂತ ಒಂದು ಬಿಲ ಅಥವಾ ರಂಧ್ರವನ್ನ ಕೊರಿತಾನೆ. ಎ ಡೀಪ್ ಪಿಟ್ ಇನ್ ದ ಫಾರೆಸ್ಟ್ ವಾಸ್ ಡಗ್ ಟು ಕ್ಯಾಪ್ಚರ್ ಆರ್ ಟು ಸೀಸ್. ಏನನ್ನ? ಓನಿನಿ ದ ಪೈಥನ್, ಎಮೆಂಬ್ರೋ, ಎಸ್ ಹಾರ್ನೆಟ್ಸ್, ಲೇಫರ್ಡ್, ಓಸೆಬೋ. ಯಾವುದನ್ನು ಹಿಡ್ಲಿಕ್ಕೆ ಎಸ್ ನೆಲದಲ್ಲಿ ಆಳವಾದ ತಗ್ಗನ್ನ ತೋಡ್ತಾನೆ. ಎಸ್ ಅನಾನ್ಸಿ ಯಾವುದನ್ನ ಕ್ಯಾಪ್ಚರ್ ಮಾಡಲಿಕ್ಕೆ ಆಳವಾದ ತಗ್ಗನ್ನ ತೋಡ್ತಾನೆ ಅಂತ ಕೇಳಿದ್ರೆ ಎಸ್ ಇಲ್ಲಿ ರೈಟ್ ಆನ್ಸರ್ ದ ಥರ್ಡ್ ಒನ್, ಸಾರಿ ಫೋರ್ತ್ ಒನ್, ಲೇಫರ್ಡ್ ಓಸೆಬೋ. ಸೊ ಈ ಲೇಫರ್ಡ್ ಓಸೆಬೋ ಅನ್ನೋ ಚಿರತೆ, ಅದಕ್ಕೆ ಲೇಫರ್ಡ್ ಓಸೆಬೋ ಅಂತ ಕರಿತೀವಿ. ಇಸ್ ಇಟ್ ಕ್ಲಿಯರ್? ಎಸ್, ಓಕೆ. ನೆಕ್ಸ್ಟ್ ನೇಮೆ. ಸೊ ಈ ನೇಮೆ ಅದೇ ಸ್ಮಾಲ್ ಆಫ್ ಗಾಡ್ ಥಿಂಗ್ಸ್ ಅಂತ ಬಂದಂಥದ್ದು. ಎಸ್ ನೇಮೆ ದ ಗಾಡ್ ಎಸ್ ದ ಸ್ಕೈ ಗಾಡ್ ಆಫರ್ಡ್ ಅನಾನ್ಸಿ ಆಲ್ ದ ಸ್ಟೋರೀಸ್ ಬಿಕಾಸ್. ಎಲ್ಲಾ ಕಥೆಗಳನ್ನ ಅನಾನ್ಸಿಗೆ ಒಪ್ಪಿಸ್ಬಿಡ್ತಾನೆ ನೇಮೆ ಗಾಡ್. ಯಾಕಂತ ಕೇಳಿದ್ರೆ ವಾಸ್ ಪವರ್ಫುಲ್ ಅಂಡ್ ಕಂಪೆನ್ಸೇಟ್, ಕಿಲ್ಡ್ ದ ಪೈಥನ್ ಅಂಡ್ ಓಸೆಬೋ, ವಾಸ್ ಗುಡ್ ಫ್ರೆಂಡ್ ಟು ಎಮೆಂಬ್ರೋ, ದ ಹಾರ್ನೆಟ್ಸ್ ಅಂಡ್ ದ ಪೈಥನ್, brought the Emembro, the Hornets, Onini the Python, and Osebo the Leopard. ಸೊ ಹಾಗಾದರೆ ಯಾವುದು ಸರಿ ಉತ್ತರ? ಇವೆಲ್ಲವನ್ನು ತರಲಿಕ್ಕೆ ಹೇಳಿರ್ತಾನೆ ನ್ಯಾಮೆ ಗಾಡ್ ಟೋಲ್ಡ್ ಅನಾನ್ಸಿ ಟು ಬ್ರಿಂಗ್ ಆಲ್ ದಿಸ್. ಸೊ ವೆನ್ ಹಿ ಬ್ರಾಟ್ ಆಲ್ ದೀಸ್ ಥಿಂಗ್ಸ್, ಎಸ್ ಹಿ ಆಫರ್ಡ್ ಆಲ್ ಸ್ಟೋರೀಸ್. ಸೊ ಇದಕ್ಕೆ ಸರಿ ಉತ್ತರ ಫೋರ್ತ್ ಒನ್ ಇಸ್ ದ ರೈಟ್ ಆನ್ಸರ್. Fourth one is the right answer. Okay. So Anansi was offered all the stories by the sky god. Right. Name, because he had fulfilled all the conditions of Name. ಆ ನ್ಯಾಮೆ ಏನು ಕಂಡೀಷನ್ಸ್ ಹಾಕಿರ್ತಾನೆ ಎಲ್ಲ ಕಂಡೀಷನ್ಸ್ ಅನ್ನ ಫುಲ್ಫಿಲ್ ಮಾಡ್ತಾನೆ. ಹಿ ಹ್ಯಾಡ್ ಬ್ರಾಟ್ ಎ ಮೆಂಬ್ರೋ, ದ ಹಾರ್ನೆಟ್ಸ್, ಓನಿನಿ, ದ ಪೈಥನ್, ಎಸ್ ಓಸೆಬೋ, ದ ಲೇಫರ್ಡ್ ಟು ನ್ಯಾಮೆ. ಸೊ ಹಿ ಆಫರ್ಡ್ ಆಲ್ ದ ಸ್ಟೋರೀಸ್. ಓಕೆ. ನೆಕ್ಸ್ಟ್ 10th question.
Yes. Mrs. Vijayalakshmi Pandit resented her galling position as her galling position. The galling position refers to, right? So ಇಲ್ಲಿ ಗಾಲಿಂಗ್ ಪೊಸಿಷನ್ ಅಂದ್ರೆ ವಾಟ್ ಯು ಮೀನ್ ಬೈ ಗಾಲಿಂಗ್ ಪೊಸಿಷನ್? ಎಸ್, ಗಾಲಿಂಗ್ ಪೊಸಿಷನ್ ಎಸ್ ಮೀನ್ಸ್ ಇರಿಟೇಟಿಂಗ್ ಪೊಸಿಷನ್. ಅವಳಿಗೆ ತುಂಬಾ ಇರಿಟೇಟ್ ಆಗಿದ್ದು ಯಾವುದು, ತುಂಬಾ ನೋವು ಮಾಡಿದ್ದು ಯಾವುದು? ಎಸ್, ಯಾವ ಇನ್ಸಿಡೆಂಟ್ ಇಂದ ಅವಳಿಗೆ ತುಂಬಾ ಇರಿಟೇಟ್ ಆಗಿರ್ತದೆ? ಹರ್ ಪೊಸಿಷನ್ ಆಸ್ ಎ ವಿಡೋ ವಿತೌಟ್ ಎ ಸನ್, she and her daughter not being entitled to any share of the family property, the hatred of her family, the death of her husband. ಯಾವುದು ಅವಳಿಗೆ ಇರಿಟೇಷನ್? ಇವುಗಳಲ್ಲಿ ಯಾವುದು ಇರಿಟೇಷನ್ ಅಂದ್ರೆ, ಎಸ್, ವಿಜಯಲಕ್ಷ್ಮಿ ಪಂಡಿತ್ ಸಿಸ್ಟರ್ ಆಫ್ ಜವಾಹರ್ಲಾಲ್ ನೆಹರು, ಅವಳಿಗೆ ಇರಿಟೇಟ್ ಆಗಿರುವಂಥದ್ದು ದ ಡೆತ್ ಆಫ್ ಹರ್ ಹಸ್ಬೆಂಡ್. ಸಿ ಕುಡ್ ನಾಟ್ ಟಾಲರೇಟ್ ಇಟ್, ರೈಟ್? ದಟ್ ವಾಸ್ ದ ಎಸ್ ಇರಿಟೇಟಿಂಗ್ ಎಸ್ ಎಸ್ ಪೊಸಿಷನ್ ಟು ವಿಜಯಲಕ್ಷ್ಮಿ ಪಂಡಿತ್. ಓಕೆ, ರೈಟ್. That is next. 11th one, 11th question. Yes, right. Yes, 11th question. This is a quote. ಒಂದು ಕೋಟ್ ಅದು ಇನ್ಕಂಪ್ಲೀಟ್, ಅದು ಲಿಟ್ರೇಚರ್ ಎಲ್ಲ ಪಾರ್ಟ್ ಇಂದ. ಡ್ಯಾಶ್ ಈಸ್ ನಥಿಂಗ್ ಮೋರ್ ದನ್ ಅ ಬ್ಯಾಟಲ್ ಆಫ್ ಎಗೋಸ್ ಅಂಡ್ ರಿಸಲ್ಟ್ಸ್ ಇನ್ ಎ ಯೆಲ್ಲಿಂಗ್ ಕಾಂಟೆಸ್ಟ್. ಎಸ್, ರೈಟ್. ಈ ಸ್ಪರ್ಧೆಯಲ್ಲಿ, ಹಾ, ಎಸ್, ಆ ಸ್ಪರ್ಧೆಯಲ್ಲಿ ಎಸ್ ಯಾವುದು ಯುದ್ಧದಂತೆ ಅನ್ನಿಸ್ತದೆ? ಬ್ಯಾಟಲ್ ಆಫ್ ಎಗೋಸ್ ಅಂಡ್ ರಿಸಲ್ಟ್ಸ್. ಎಸ್, ದಟ್ ಈಸ್ ಆರ್ಗ್ಯುಮೆಂಟ್, ಮೈಂಡ್, ಎಮೋಷನ್, ಡಿಸಿಷನ್. ಯೂಸುವಲ್ಲಿ ಇದಕ್ಕೆ ನಮ್ಗೆ ಈ ಕೋಟ್ ಕಂಪ್ಲೀಟ್ ಮಾಡುವಂತ ಸರಿ ಆಪ್ಷನ್ ಯಾವುದು ಅಂತ ಕೇಳಿದ್ರೆ ಆರ್ಗ್ಯುಮೆಂಟ್. ಆರ್ಗ್ಯುಮೆಂಟ್ ಈಸ್ ಆರ್ಗ್ಯುಮೆಂಟ್ ಈಸ್ ನಥಿಂಗ್ ಮೋರ್ ದನ್ ಅ ಬ್ಯಾಟಲ್ ಆಫ್ ಎಗೋಸ್ ಅಂಡ್ ರಿಸಲ್ಟ್ಸ್ ಇನ್ ಎ ಯೆಲ್ಲಿಂಗ್ ಕಾಂಪಿಟೇಷನ್. Right? Yes. So the right answer for question number 11 is argument. It's a quote. Wait for a minute. Wait for a minute. ಇವ್ರು ಯಾರು ಕಮೆಂಟ್ಸ್ ಬರ್ತಿಲ್ಲ? ಕಮೆಂಟ್ಸ್ ಓನ್ಲಿ ಬರೀ right. Yes. Okay. I think we have discussed so far 11 questions, right? ಸೊ ಏನ್ ಅನ್ನಿಸ್ತದೆ ಈ ಪ್ರಶ್ನೆಗಳನ್ನು ನೋಡಿದ್ರೆ? ಈಗಾಗಲೇ ನಿಮ್ಗೆ ಕವರ್ ಆದಂತಹ ಸಿಲೆಬಸ್ನಲ್ಲಿ ಇವುಗಳು ಬಂದಿದೆ ಇಲ್ಲೋ? ಅಯ್ಯಮ್ಮ, ಸುನಂದ ನಾಗೇಂದ್ರ, ಎಸ್ ರಮೇಶ್, ಪರಶುರಾಮ್, ಸ್ಫೂರ್ತಿ, ನಾವು ಡಿಸ್ಕಷನ್ ಮಾಡಿದಂಥ ಸಿಲೆಬಸ್ ಅಲ್ಲಿಂದ ಬಂದವು ತಾನೇ ಪ್ರಶ್ನೆಗಳೆಲ್ಲವು? ಎಸ್ ಆರ್ ನೋ?
Yes. Yes. Fine. ಓಕೆ ಓಕೆ ಡಿಸ್ಪ್ಲೇ ಸ್ವಲ್ಪ ಬೋರ್ಡ್ ಸ್ಟ್ರಕ್ ಆಗಿದೆ. ಓಕೆ ಓಕೆ ಬಂದಿದೆಲ್ಲ ರೇಣುಕಾ? ಓಕೆ ಫೈನ್. ಎಸ್ ಎಸ್ ಫೈನ್. ಓಕೆ ಮತ್ತೆ ಚೆನ್ನಾಗಿದ್ದೀರಾ ಎಲ್ಲರೂ? ಆರಾಮಾಗಿದ್ದೀರಾ? ಹ್ಮ್ ಇನ್ನು ಬೇರೆಯವ್ರು ಕಾಣ್ತಿಲ್ಲ. ಐ ಥಿಂಕ್ ದೇ ಹ್ಯಾವ್ ನಾಟ್ ಜಾಯಿನ್ ಇಟ್. ಹ್ಮ್ ಗುಡ್ ಗುಡ್ ಗುಡ್. ಕ್ವಶನ್ ನಂಬರ್ 11. 11. ಓಕೆ ಹಾ ಬಿಡು ಸಾಕು 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 ಬಿಡು. Yes, fine. So there was a bit disturbance. Okay, right. Question number 12. ಇದಕ್ಕೆ ನೀವೇ ಆನ್ಸರ್ ಮಾಡಬೇಕು. ಎಸ್ ಏನಿದೆ ಕ್ವಶನ್ ನಂಬರ್ 12? ಆಕಾಶ್ ಸೇ ಟು ಇಂಚರ, ಕುಡ್ ಯು ಪ್ಲೀಸ್ ಓಪನ್ ದ ವಿಂಡೋ? Could you please open the window? Could you please open the window? It means that Akash is. ಆಕಾಶ್ ಏನ್ ಮಾಡ್ತಾ ಇದ್ದಾನೆ? Asking question, giving an instruction, offering advice, making a request. Language functions. This question is based on LF. Language functions. ಹೇಳಿ ನೋಡೋಣ. Yes, we have discussed this topic very comprehensively. Answer. Come on. ಯಾವುದು? ಫಸ್ಟ್, ಸೆಕೆಂಡ್, ಥರ್ಡ್, ಫೋರ್ತ್? ವಿಚ್ ಇಸ್ ದ ರೈಟ್ ಆನ್ಸರ್? ಫಸ್ಟ್, ಸೆಕೆಂಡ್, ಥರ್ಡ್, ಫೋರ್ತ್? ನಾನು ಕೇಳಿದ ಪ್ರಶ್ನೆಗೆ ಉತ್ತರ ಕೊಡಿ. ಎಸ್ ಎಸ್ ಆನ್ಸರ್ ಇಸ್ ವೆರಿ ಕ್ಲಿಯರ್. Akash said to Inchara, could you please open the window? It means that Akash is asking a question, giving an instruction, offering advice, or making a request. Yes, the right answer is making a request. Yes, it's a making a polite request. Making a polite request. Okay, then. So then 13th question is based on the your vocabulary. ನಿಮಗೆ vocabulary based question ಇದು. This is a vocabulary question. Is is prima facie case is such as is seems at first sight, is made to seem at first sight, turns out to be at the end, seems to be the court after a number of hearings. ಪ್ರೈಮಾ ಫೇಸಿಯ ಕೇಸ್ ಅಂತ ಹೇಳಿದ್ರೆ, ಪ್ರೈಮಾ ಫೇಸಿಯ ಕೇಸ್ ಇಟ್ ಮೀನ್ಸ್ ದಟ್ ಯಾವುದೇ ಒಂದು ಪ್ರಕರಣವನ್ನ ನೀವು ದಾಖಲು ಮಾಡಿದಾಗ, ಎಸ್ ನಮ್ದೇನಿದು ಫಸ್ಟ್ ಎಸ್ FIR ಅಂತ ಹೇಳ್ತೀವಿ ನಾವು, ಫಸ್ಟ್ ಇನ್ವೆಸ್ಟಿಗೇಷನ್ ರಿಪೋರ್ಟ್. ಸೊ ಅಲ್ಲಿ FIR ನಲ್ಲಿ ಅವರಿಗೆ ಕಂಡು ಬಂದಿರುವಂತದ್ದು ಅಂದ್ರೆ ಎಸ್ ದ ಕೇಸ್ ವಿ ಸೀಮ್ಡ್ ಅಟ್ ಫಸ್ಟ್ ಸೈಟ್. ಎಸ್ ನಂತರದಲ್ಲಿ ಅದು ಎನ್ಕ್ವೈರಿ ಆಗೋದು, ಆರೋಪಗಳನ್ನ ಸಾಬೀತು ಮಾಡೋದು. ಸೊ ಇದು ಲೀಗಲ್ ಟರ್ಮ್ ಇದು. ಎಸ್ ಪ್ರೈಮಾ ಫೇಸಿ ಕೇಸ್ is a legal term that refers is the case we seems at first sight. That is the right answer. And next, move to question number 14th. Is
14ನೇ ಕ್ವಶನ್, ರೈಟ್, ಯಾವುದ್ರ ಮೇಲಿದೆ ಅಂತ ಕೇಳಿದ್ರೆ ದ ಕ್ವಶನ್ ಇಸ್ ವೆರಿ ಕ್ಲಿಯರ್. ಚೂಸ್ ಹುಯಿಸ್ ಪಾರ್ಟ್ ಆಫ್ ಎ ಸೆಂಟೆನ್ಸ್ ಹ್ಯಾಸ್ ಎನ್ ಎರರ್. ಈ ವಾಕ್ಯದ ಯಾವ ಭಾಗದಲ್ಲಿ ದೋಷ ಇದೆ ಪತ್ತೆ ಹಚ್ಚಿ ಬಂಧುಗಳೇ ಅಂತ ಕೇಳ್ಯಾನ. ದ ಕ್ವಶನ್ ಇಸ್ ವೆರಿ ಸಿಂಪಲ್. ಆಸ್ ಐ ಆಮ್ ಸಫರಿಂಗ್ ಫ್ರಮ್ ಫೀವರ್ since morning, I shall not be able to attend the function you are going to organize this evening. So ಎಸ್ ಎ ಪಾರ್ಟ್ ಅಲ್ಲಿ ಇದೆಯೋ, ಬಿ ಪಾರ್ಟ್ ಅಲ್ಲಿ ಇದೆಯೋ, ಸಿ ದಲ್ಲಿ ಇದೆಯೋ, ಡಿ ನೋ ಎರರ್, ಯಾವುದೇ ದೋಷವಿಲ್ಲವಯ್ಯ ಕೂಡಲ ಸಂಗಮ ದೇವ, ನಿನ್ನ ಪಾದ ಕಮಲಗಳಿಗೆ ಭಕ್ತಿಪೂರ್ವಕವಾಗಿ ಅರ್ಪಿಸಿದ್ದೇನೆ. ಹೇಳಿ, ಯಾವ ವಾಕ್ಯದ ಯಾವ ಭಾಗದಲ್ಲಿ ದೋಷ ಇದೆ ಹೇಳಿ. ಬಹಳ ಸಿಂಪಲ್ ಲಾಜಿಕ್ ಇದೆ ಈ ಪ್ರಶ್ನೆಯಲ್ಲಿ. ಪ್ರಶ್ನೆನ ಯಾರು ಸರಿಯಾಗಿ ಅಬ್ಸರ್ವ್ ಮಾಡಿರ್ತೀರಿ, ಯಾರು ಪ್ರಶ್ನೆನ ಸರಿಯಾಗಿ ನೋಡಿರ್ತೀರಿ ಅವರಿಗೆ ಮಾತ್ರ. ಸೊ ಮೇಲ್ನೋಟಕ್ಕೆ ಗ್ರಾಮ್ಯಾಟಿಕಲ್ ಪಾಯಿಂಟ್ ಆಫ್ ವ್ಯೂ ಕರೆಕ್ಟ್ ಇದೆ. ಸಿ, ನಾನು ಪ್ರಿಪೋಷನ್ ಹೇಳುವಾಗ ಹೇಳಿದ್ದೀನಿ, ಸಿನ್ಸ್ ಮಾರ್ನಿಂಗ್ ಟೈಮ್ ಆಫ್ ಆಕ್ಷನ್ ಸ್ಟಾರ್ಟೆಡ್, ಸೊ ಐ ಶಾಲ್ ನಾಟ್ ಬಿ ಏಬಲ್ ಟು ಅಟೆಂಡ್ ದ ಫಂಕ್ಷನ್, ದಟ್ ಇಸ್ ಆಲ್ಸೋ ರೈಟ್. ಯು ಆರ್ ಗೋಯಿಂಗ್ ಟು ಆರ್ಗನೈಸ್ ದಿಸ್ ಈವ್ನಿಂಗ್, ಫ್ಯೂಚರ್ ಆಕ್ಷನ್, ಪ್ರೆಸೆಂಟ್ ಕಂಟಿನ್ಯೂಸ್. ಹಾಗಾದರೆ ವಾಕ್ಯದ ಯಾವ ಭಾಗದಲ್ಲಿ ದೋಷ ಇದೆ ಹೇಳಿ ನೋಡೋಣ. ಯಾವ ಪಾರ್ಟ್ ಅಲ್ಲಿ ದೋಷ ಇದೆ? ಹಾ, ಡಿ ನೋ, ಸಿ ನೋ, ಎಸ್, ಎ ಬಿ ಸಿ ಡಿ. ಇದರ ವಾಕ್ಯದ ಯಾವ ಭಾಗದಲ್ಲಿ? ಸರಿಯಾಗಿ ಪ್ರಶ್ನೆಯನ್ನ ವೀಕ್ಷಿಸಿ, ಸರಿಯಾಗಿ ಪ್ರಶ್ನೆಯನ್ನ. ಸ್ಕ್ರೀನ್ ಸರಿ ಇಲ್ಲ, ಏನ್ ಸ್ಕ್ರೀನ್ ಸರಿ ಇಲ್ಲ? ಇನ್ನು ಎಷ್ಟು ಸ್ಕ್ರೀನ್ ಸರಿಯಾಗಿ ಬೇಕು ನಿಮ್ಗೆ? ಎಸ್, ಜೂಮ್ ಮಾಡು. ಜ್ಯೋತಿ, ಮೊಬೈಲ್ ಸ್ಕ್ರೀನ್ ಜೂಮ್ ಮಾಡು. ಎಸ್, ಸುನಂದ ನಾಗೇಂದ್ರ, ಯು ಆರ್ ಅಬ್ಸಲ್ಯೂಟ್ಲಿ ರೈಟ್. ಎಸ್, ದಾನೇಶ್ವರಿ, ಯು ಆರ್ ಅಬ್ಸಲ್ಯೂಟ್ಲಿ ರೈಟ್. ದ ಆಕ್ಚುಯಲ್ ಎರರ್ ಈಸ್ ಇನ್ ಪಾರ್ಟ್ ಎ. ಸ್ವಲ್ಪ ಆಪ್ಷನಲ್ ಇಂಗ್ಲಿಷ್ ಸ್ಟೂಡೆಂಟ್ಸ್ ಅದ್ದೀರಿ, ನಿಮಗೆ ಪಂಕ್ಚುಯೇಷನ್ ಮಾರ್ಕ್ಸ್, ಕ್ಯಾಪಿಟಲ್ ಲೆಟರ್ಸ್ ಬಗ್ಗೆ ಜ್ಞಾನ ಇಲ್ವಾ? ಆ ಕ್ವಶನ್ ಅಲ್ಲಿ ಏನಿದೆ ನೋಡಿ, ಇಲ್ಲಿ ಏನಿದೆ? ಐ ಪ್ರನೌನ್ ಏನಿದೆ ನೋಡಿ, ಆಸ್ ಐ ಸ್ಮಾಲ್ ಮಾಡಿದ್ದೇನೆ. ಏನ್ ಹೇಳಿದ್ದೀನಿ ಕ್ಲಾಸ್ ಅಲ್ಲಿ? ಯಾವಾಗಲೂ ಪ್ರನೌನ್ ಐ ಎಲ್ಲೆಲ್ಲಿ ಬರ್ತದೆ, ಇಟ್ ಶುಡ್ ಬಿ ಇನ್ ಕ್ಯಾಪಿಟಲ್. ನೀವು ಬಹಳ ಆಳವಾಗಿ ಗ್ರಾಮ್ಯಾಟಿಕಲ್ ಆಗಿ ಥಿಂಕ್ ಮಾಡ್ತಾ ಇದ್ದೀರಿ. ಸಿ ದಲ್ಲಿ ಇದೆ ಸರ್, ಬಿ ದಲ್ಲಿ ಇದೆ ಸರ್, ಯಾವುದೇ ದೋಷವಿಲ್ಲವಯ್ಯ ಸರ್. ಇಲ್ಲಿ ಏನಿದೆ? ಐ ಸ್ಮಾಲ್ ಲೆಟರ್ ಈ ತರ ಇಲ್ವಾ? ಏನಾಗ್ಬೇಕದು? ನೀವು ಹೇಗೆ ಬರಿತೀರಾ? ಎಸ್, ಆಸ್ ಐ ಆಮ್ ಅಂತ ಬರಿತೀರಾ ಅಥವಾ ಆಸ್ ಐ ಆಮ್ ಅಂತ ಬರೀತಾರ? ನೀವು ಇಂಗ್ಲಿಷ್ ವಿದ್ಯಾರ್ಥಿಗಳು, ನಿಮಗೂ ಆ ಜನರಲ್ ಇಂಗ್ಲಿಷ್ ಕನ್ನಡ ಮೆಥಡ್ದವ್ರಿಗೆ ಏನ್ ಡಿಫ್ರೆನ್ಸ್ ಇದೆ ಹೇಳಿ ನೋಡೋಣ. ಐ ಕ್ಯಾಪಿಟಲ್ ಪ್ರೊನೌನ್ ಎಲ್ಲೇ ಬರೆದ್ರು ಅದು ಎಸ್ ಕ್ಯಾಪಿಟಲ್ ಲೆಟರ್ ಬಲ್ಲಿ ಬರಿಬೇಕತ್ತಾನೆ ಅಂತ ಹೇಳಿದ್ದೀನಿ. ಅಲ್ಲಿ ಚಿಕ್ಕ ಮಕ್ಕಳಿಗೆ ಹೇಳದಂಗೆ ಹೇಳಿದ್ದೀನಿ ಪ್ರೊನೌನ್ ಹೇಳುವಾಗ. ದಟ್ ಲೆಟರ್ ಶುಡ್ ಬಿ, ಐ ಶುಡ್ ಬಿ ರಿಟನ್ ಇನ್ ಕ್ಯಾಪಿಟಲ್ ವೆನ್ ಇಟ್ ಈಸ್ ಯೂಸ್ಡ್ ಆಸ್ ಎ ಫಸ್ಟ್ ಪರ್ಸನ್ ಪ್ರೊನೌನ್ ಅಂತ ಹೇಳಿಲ್ವಾ ಕ್ಲಾಸಲ್ಲಿ? ಸ್ವಲ್ಪ ಆದ್ರೂ ನಿಮಗೆ ಸ್ವಂತ ಮೆದುಳಿನ ಕೊರತೆ ಇದೆ. ಸೊ ಎರರ್ ಅಂದ ತಕ್ಷಣ ಡೀಪ್ ಆಗಿ ಗ್ರಾಮ್ಯಾಟಿಕಲ್ ಎರರ್ ಎಲ್ಲಿದೆ, ಸ್ಪೆಲ್ಲಿಂಗ್ ಏನಾರ ಇದೆನಾ? ಎಸ್, ಈ ತರ ಯೋಚನೆ ಮಾಡ್ತಾ ಕೊಡ್ತೀರಾ. ಎಷ್ಟು ಸರ್ಫೇಸ್ ಲೆವೆಲ್ ಎರರ್ ಇದೆ ನೋಡಿ. ನೀವು ಎಲ್ಲರೂ ಹೋಗಿ ಎಲ್ಲಿ ತಗಲ್ ಹಾಕೊಳ್ರಿ ಅಂದ್ರೆ ಇಷ್ಟೊತ್ತನ ಸಿನ್ಸ್ ಮಾರ್ನಿಂಗ್ ಇದು ಶಾಲ್ ಆಗ್ಬೇಕ ವಿಲ್ ಆಗ್ಬೇಕ ಸರ್? ಯು ಆರ್ ಗೋಯಿಂಗ್ ಟು ಆರ್ಗನೈಸ್ ಅದಲ್ಲ ಸರ್, ಇದು ಹೆಂಗೆ ಸರ್? ರೈಟ್, ಮತ್ತು ದಿಸ್ ಈವ್ನಿಂಗ್ ಅದ ಸರ್. ಕ್ಲಾಸ್ ಅಲ್ಲಿ ಹೇಳಿದ್ದೀನಿ, ದಿಸ್ ಈಸ್ ಪ್ರೆಸೆಂಟ್ ಕಂಟಿನ್ಯೂಸ್. ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್ ಈಸ್ ಆಲ್ಸೋ ಯೂಸ್ ಟು ಎಕ್ಸ್ಪ್ರೆಸ್ ಫ್ಯೂಚರ್ ಆಕ್ಷನ್ ಅಂತ ಹೊಡ್ಕೊಂಡಿಲ್ವಾ? ಸೊ ದ ಎರರ್ ಈಸ್ ಇನ್ ಪಾರ್ಟ್ ಎ. ಪ್ರಶ್ನೆಯನ್ನ ಸರಿಯಾಗಿ ನೋಡೋದನ್ನ ಕಲೀರಿ. ಬರೀ ಗಡ್ಬಡೈಸೇಷನ್. ಈಸಿ ಪ್ರಶ್ನೆಗಳಿಗೆ ಆನ್ಸರ್ ತಪ್ಪ ಹಾಕೊಳ್ಳೋದು, ಆಮೇಲೆ ಬಂದು ಕುತ್ಕೊಂಡು ನನ್ನ ಮುಂದೆ ಇತ್ಕೊಂಡು ಅಳುದು. 1 ಮಾರ್ಕ್ ಅಲ್ಲಿ ಹೋಯ್ತು ಸರ್, ಅರ್ಧ ಮಾರ್ಕ್ ಅಲ್ಲಿ ಹೋಯ್ತು ಸರ್. ಗುಲ್ಬರ್ಗಕ್ಕೆ ಬರೆದ್ರೆ ಆಗ್ತಿತ್ತು ಸರ್, ಯಾದಗಿರಿಗೆ ಬಂದ್ರ ಯಾದಗಿರಿ ಸುಳ್ಳೆ ಬರದೆ ಸರ್. ನಿಮ್ಮದು ಅಪ್ಲಿಕೇಶನ್ ಆಫ್ ಮೈಂಡ್, ಪ್ರೆಸೆನ್ಸ್ ಆಫ್ ಮೈಂಡ್ ಬೇಕಲ್ರಿ. ಈಗ ಗೆಟಿಂಗ್ ನಾಲೆಜ್ ಎಷ್ಟು ಇಂಪಾರ್ಟೆಂಟ್ ಅಲ್ಲ, ಅದನ್ನು ಅಪ್ಲೈ ಮಾಡಿಕೊಳ್ಳೋದು ಅಷ್ಟೇ ಇಂಪಾರ್ಟೆಂಟ್ ಇನ್ ದ ಕಾಂಪಿಟೇಟಿವ್ ಎಕ್ಸಾಮಿನೇಷನ್.
ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಪಡೆದಂತ ಜ್ಞಾನವನ್ನ ಅನ್ವಯ ಮಾಡ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟ್. ಅರ್ಥ ಆಯ್ತಾ? ಓಕೆ. ಎಸ್. ಸೊ ವೆರಿ ಸಿಂಪಲ್ ಕ್ವಶನ್. ಸೊ ಎಸ್, ಒಂದ್ 3-4 ಜನ ಮಾತ್ರ ಸರಿ ಉತ್ತರ ಕೊಟ್ರಿ. ಬಟ್ ಆಲ್ ಆಫ್ ಯು ಹ್ಯಾವ್ ಗಾನ್ ರಾಂಗ್. ಈ ಸಿಂಪಲ್ ಕ್ವಶನ್ಗೆ ಮತ್ತೆ ಇದೇ ದೊಡ್ಡ ಯಾವ್ದು ಲಿಟ್ರೇಚರ್ ಕ್ವಶನ್ ಅಥವಾ ಡೀಪ್ ಆಳವಾದಂತ ಪ್ರಶ್ನೆ ಸರ್, ನಮ್ ಜೀವಮಾನದಲ್ಲಿ ಕೇಳಿಲ್ಲ ಸರ್ ಅಂತದೇನಲ್ಲ. ಇಸ್ ಇಟ್ ಕ್ಲಿಯರ್? ಓಕೆ, ಫೈನ್. ಎಸ್. ನೆಕ್ಸ್ಟ್ ಕ್ವಶನ್ ಈಸ್, ಎಸ್, ದ ಪೋಯಮ್ ಕೋರಮಂಡಲ ಫಿಶರ್ಸ್ ಸೆಲೆಬ್ರೇಟ್ಸ್. ಎಸ್, ಇದರಲ್ಲಿ ಏನಿದೆ ಅಂತ ಕೇಳಿದ್ರೆ, ರೈಟ್, ಎಸ್, ಕೋರಮಂಡಲ ಫಿಶರ್ಸ್ ಏನನ್ನ ಸೆಲೆಬ್ರೇಟ್ ಮಾಡ್ತದೆ? ಸೊ ನಿಮ್ಮ ಕೈಯಲ್ಲಿ ಒಂದು ಪ್ರಶ್ನೆ ಪತ್ರಿಕೆಗಳನ್ನ ಇಟ್ಕೊಳ್ಳಿ, ಆಗಾಗಲೇ ನಿಮಗೆ ಸೇರ್ ಕೂಡ ಮಾಡಿದೆ ಗ್ರೂಪ್ ಅಲ್ಲಿ. ಇಟ್ ಈಸ್ ಸೇರ್ಡ್. ಎಸ್. ಎಸ್, ದ ಪೋಯಮ್ ಕೋರಮಂಡಲ ಫಿಶರ್ಸ್ ಸೆಲೆಬ್ರೇಟ್ಸ್ ಏನನ್ನು ಸೆಲೆಬ್ರೇಟ್ ಮಾಡ್ತದೆ? ಲಕ್ಸುರಿಯಸ್ ಲೈಫ್ ಆಫ್ ದ ಫಿಶರ್ ಮ್ಯಾನ್. ಎಸ್, ಆ ಫಿಶರ್ ಮ್ಯಾನ್ ಕೋರಮಂಡಲ್, ಎಸ್, ಫಿಶರ್ಸ್ ಪೋಯಮ್ ನೋಡಿದೀವಿ. ರೈಸ್ ಬ್ರದರ್ಸ್ ರೈಸ್, ರೈಸ್ ಬ್ರದರ್ಸ್ ರೈಸ್. ಇಸ್ ಇಟ್ ಕ್ಲಿಯರ್? ರೈಟ್. ಸೊ ಎಸ್, ಮಾರ್ನಿಂಗ್ ಸ್ಕೈಸ್ ಆರ್ ಪ್ರೇಯಿಂಗ್ ಫಾರ್ ದ ಸನ್. ರೈಟ್. ಸೊ ಅಲ್ಲಿ ಒಬ್ಬ ಫಿಶರ್ ಮ್ಯಾನ್ ತನ್ನ ಸಹಪಾಠಿಗಳಿಗೆ, ತನ್ನ ಜೊತೆ ಕೆಲಸ ಮಾಡೋರಿಗೆ ಒಂದು ಕರೆ ಕೊಡ್ತಾನೆ. ಸೊ ಫಿಶರ್ ಮ್ಯಾನ್ ಲೈಫ್ ಈಸ್ ನಾಟ್ ಲಕ್ಸುರಿಯಸ್ ಲೈಫ್. ರೈಟ್. ಆಮೇಲೆ ದ ಮೆಲಾಂಕಲಿಕ್ ಲೈಫ್ ಆಫ್ ದ ಫಿಶರ್ ಮ್ಯಾನ್. ಎಸ್, melancholic life of the fisherman, that is sad, sorrowful, risky life of the fisherman. ಸೊ ಇಲ್ಲಿ ಕೋರಮಂಡಲ್ ಫಿಶರ್ಸ್ ಅಲ್ಲಿ ಎಸ್, ಆ ಪೋಯಮ್ ಏನನ್ನು ಕುರಿತು ಡಿಸ್ಕ್ರೈಬ್ ಮಾಡ್ತದೆ ಅಂತ ಕೇಳಿದ್ರೆ, ದ ಮೆಲಾಂಕಲಿಕ್ ಲೈಫ್ ಆಫ್ ದ ಫಿಶರ್ಮನ್. ಸೆಕೆಂಡ್ ಆಪ್ಷನ್ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್ ನಂಬರ್ 16, ದ ಪ್ಯಾಲಂಕ್ವಿನ್ ಬೇರರ್ಸ್ ಡೆಫಿಕ್ಟ್ಸ್ ದ, ಎಸ್, ಟ್ರೆಡಿಷನ್ ಆಫ್ ಕ್ಯಾರಿಂಗ್. ಸೊ ಪ್ಯಾಲಂಕಿನ್ ಬೇರ್ಸ್ ಏನಿದು? ದಿಸ್ ಈಸ್ ಆಲ್ಸೋ ಎ ಪೋಯಮ್ ಬೈ ಸರೋಜಿನಿ ನಾಯ್ಡು. ಕೋರಮಂಡಲ್ ಫಿಶರ್ಸ್ ಇಸ್ ಆಲ್ಸೋ ಎ ಪೋಯಮ್ ಬೈ ಸರೋಜಿನಿ ನಾಯ್ಡು. ಸೊ ಇಲ್ಲಿ ಪ್ಯಾಲಂಕಿನ್ ಬೇರ್ಸ್ ಅಲ್ಲಿ ವೆರಿ ಸಿಂಪಲ್ ಕ್ವಶನ್ ಅದ, ಬಹಳ ಲೇಮನ್ ಕ್ವಶನ್ ಇದೆ, ಸರ್ಫಸ್ ಲೆವೆಲ್ ಕ್ವಶನ್ ಇದೆ. ಎಸ್, ಪ್ಯಾಲಂಕಿನ್ ಬೇರ್ಸ್ ಡೆಪಿಕ್ಸ್, ಎಸ್, ಎಸ್, ಏನು ಡೆಫಿಕ್ಟ್ ಮಾಡ್ತದೆ? ಟ್ರೆಡಿಷನ್ ಆಫ್ ಕ್ಯಾರಿಯಿಂಗ್ ಎ ಬ್ರೈಡ್ ಗ್ರೂಮ್. ಬ್ರೈಡ್ ಗ್ರೂಮ್ ಅಂದ್ರೆ ವರ. ಎಸ್, ಆಮೇಲೆ ರೈಟ್, ಬಾರ್ನ್ ಚೈಲ್ಡ್, ಬ್ರೈಡ್ ಅಂದ್ರೆ ವಧು, ಆಮೇಲೆ ಗಾಡ್. ಎಸ್, ಪಲ್ಲಕ್ಕಿಯಲ್ಲಿ ಅವ್ರು ಏನನ್ನು ತಗೊಂಡು ಹೋಗ್ತಿದ್ರು? ಬ್ರೈಡ್ ಗ್ರೂಮು, ಎಸ್, ಬಾರ್ನ್ ಚೈಲ್ಡು, ಬ್ರೈಡು ವಧುನೋ, ಅಥವಾ ಗಾಡ್. ಹೋಮ್ ಡಿಡ್ ದೇ ಕ್ಯಾರಿ? ಯಾರನ್ನು ಕ್ಯಾರಿ ಮಾಡ್ತಿದ್ರು ಅವರು? ಎಸ್, ಯಾವುದು? ಸುನಂದ ನಾಗೇಂದ್ರ ಬಾರ್ನ್ ಚೈಲ್ಡ್, ಜ್ಯೋತಿ ವಿಜಾಪುರ್, ಎಸ್, ಯು ಆರ್ ರೈಟ್, ಬ್ರೈಡ್. ಬ್ರೈಡ್. ಏ ರುಚಿತಾ ಪಾಟೀಲ್ ಬ್ರಿಡ್ಜ್ ಅಲ್ಲದು, ಬ್ರೈಡ್. ಲೈಟ್ಲಿ ಓ ಲೈಟ್ಲಿ, ಎಸ್, ಲೈಟ್ಲಿ ಓ ಲೈಟ್ಲಿ. ಎಸ್, ಕರೆಕ್ಟ್. ಓಕೆ, ಫೈನ್. ಎಸ್, ವಧುವನ್ನು ತಗೊಂಡು ಹೋಗ್ತಿರ್ತಾರೆ. ಎಸ್, ವಿ ಕ್ಯಾರಿ ಹೇರ್ ಅಲಾಂಗ್ ಸಿಂಗಿಂಗ್, ಡಾನ್ಸಿಂಗ್ ಜಾಯ್ಫುಲ್ಲಿ. ಎಸ್, ಸೊ ಅದು ಒಂದು ಟ್ರೆಡಿಷನ್. ಅದು ಕ್ಯಾರಿಂಗ್ ದ ಬ್ರೈಡ್ ಟು ಹರ್ ಹಸ್ಬೆಂಡ್ಸ್ ಹೌಸ್. ತಂದೆ ತಾಯಿ ಮನೆಯಿಂದ ಅವಳನ್ನ ಗಂಡನ ಮನೆಗೆ ಕರ್ಕೊಂಡು ಹೋಗೋದು. ದಟ್ ವಾಸ್ ದ ಟ್ರೆಡಿಷನ್ ಇನ್ ದ ಓಲ್ಡನ್ ಡೇಸ್. ದೇ ಯೂಸ್ ಟು ಕ್ಯಾರಿ ಬ್ರೈಡ್ ಇನ್ ದ ಪ್ಯಾಲಂಕ್ವಿನ್. ಸೊ ದಟ್ ಈಸ್ ದೇರ್. ಎಸ್, ಪೋಯಮಿನ, ಎಸ್, ಎಕ್ದಮ್ ಫಸ್ಟ್ ಲೈನ್ ಅಲ್ಲಿ ಇಟ್ ಈಸ್ ವೆರಿ ಕ್ಲಿಯರ್. It is very clear in the first line of the poem. Next. Yes. Next question number 17. Yes. Yes. K.R.S. Iyengar said about Kantapura in his book, is Indian writing in English as. ಸೊ ಕಾಂತಾಪುರಕ್ಕೆ ಏನಂತ ಹೊಗಳ್ತಾರ ಅವರು? ಎಸ್ ಅಯ್ಯಂಗಾರ್ ಅವರು ವಿಷ್ಣು ಪುರಾಣ, ಗಾಂಧಿ ಪುರಾಣ, ರಾಮ ಪುರಾಣ, ಆಮೇಲೆ ಸೀತಾ ಪುರಾಣ. ಯಾವುದು ಸರಿ ಉತ್ತರ? ಕಾಂತಾಪುರ. ಐ ಥಿಂಕ್ ಪ್ರೊಫೆಸರ್ ಅನಂತ್ ಡೆಲ್ಟ್ ಎಸ್ ದಿಸ್ ಕಾಂತಾಪುರ ಇನ್ ಯುವರ್ ಆಫ್ಲೈನ್ ಕ್ಲಾಸ್. ಎಸ್, ಏನಂತ ಡಿಸ್ಕ್ರೈಬ್ ಮಾಡ್ತಾರೆ ಅದಕ್ಕೆ?
ಎಸ್ ವಿಷ್ಣು ಪುರಾಣ ಅಂತ ಮಾಡ್ತಾರ, ಗಾಂಧಿ ಪುರಾಣ ಅಂತ ಮಾಡ್ತಾರೆ, ರಾಮ ಪುರಾಣ ಅಂತ ಮಾಡ್ತಾರ, ಸೀತಾ ಪುರಾಣ ಅಂತ ಮಾಡ್ತಾರೆ. ಎಸ್ ದ ರೈಟ್ ಆನ್ಸರ್ ಇಸ್ ಸೆಕೆಂಡ್ ಒನ್. ಎಸ್ ಇದಕ್ಕೆ ಗಾಂಧಿ ಪುರಾಣ ಅಂತ ಕರೀತಾರ. ಯಾಕಂತ ಕೇಳಿದ್ರೆ ಈ ಕಾಂತಾಪುರ ಅನ್ನುವಂಥದ್ದು ಒಂದು ಹಳ್ಳಿ, ಇದು ಇಟ್ಸ್ ಅ ವಿಲೇಜ್. ಸೊ ಈ ಕಾಂತಾಪುರ ಅನ್ನುವಂಥ ಹಳ್ಳಿ ಇದು ಈಗಾಗಲೇ ನಿಮಗೆ ಸರ್ ಲಿಟ್ರೇಚರ್ ಕ್ಲಾಸ್ ಅಲ್ಲಿ ಹೇಳಿರ್ಬೋದು ಅಂತ ಅಂದ್ಕೋತೀನಿ. ಎಸ್ ದಿಸ್ ಕಾಂತಾಪುರ ಏನಂತ ಕೇಳಿದ್ರೆ ಇಟ್ ಈಸ್ ರಾಜಾರಾವ್ಸ್ ಫಸ್ಟ್ ನಾವೆಲ್. ಎಸ್ ಇಟ್ ಈಸ್ ಫಸ್ಟ್ ನಾವೆಲ್. And yes, it is a yes Kantapura, an Indian village, right? And Kantapura is a Gandhi Purana where the facts about Gandhiji, Gandhian freedom, ಏನು ಗಾಂಧೀಜಿ ಅವರು ಸ್ವಾತಂತ್ರ್ಯಕ್ಕಾಗಿ ಹೋರಾಟ ಮಾಡ್ತಿದ್ರಲ್ಲ ಅದೆಲ್ಲವೂ ಈ ಕಾಂತಾಪುರದಲ್ಲಿ ಇನ್ಕ್ಲೂಡ್ ಮಾಡಿದ್ದರಿಂದ ಇದಕ್ಕೆ ಗಾಂಧಿ ಪುರಾಣ ಅಂತ ಕರೀತಾರೆ, ರೈಟ್? ಸೊ ಇಟ್ ಈಸ್ ಕಾಲ್ಡ್ ಗಾಂಧಿ ಪುರಾಣ. ನೆಕ್ಸ್ಟ್ is question number 18. Yes, question number 18 ನಲ್ಲಿ perhaps I can find that poet on the way and ask him about his machine and be proceeded homewards. This line is ends from the novel of. ಈ ಯಾವ ಕಾದಂಬರಿಯಲ್ಲಿ ಈ ಲೈನ್ಗಳು ಬರ್ತವೆ? ಸೊ ಜಸ್ಟ್ ನೀವು ಕ್ಯಾನ್ ಥಿಂಕ್ ಆಫ್ ದ ಕ್ಲೂ. ಎಸ್ perhaps I can find that poet on the way. Who is that poet? ಇಕ್ಬಾಲ್ನಾಥ್ ಸರಸಹಾರ್. ಎಲ್ಲಿ ಬರ್ತಾನೆ ಇವನು ಇಕ್ಬಾಲ್ನಾಥ್ ಸರಸಹಾರ್? ಯಾವ ನಾವೆಲ್ಲಲ್ಲಿ ಕಾಣ್ತೀರಿ ಇಕ್ಬಾಲ್ನಾಥ್ ಸರಸಹಾರ್? ಎಸ್, ಹಿಯರ್ ದ ಪೋಯಟ್ ಈಸ್ ಇಕ್ಬಾಲ್ನಾಥ್ ಸರಸಹಾರ್ ಅಂಡ್ ದಿಸ್ ಐ ರೆಫರ್ಸ್ ಟು ಬಖಾ. ಬಖಾ ಬಕ ಅಂದ ತಕ್ಷಣ ಯಾವ ನಾವೆಲ್ ನೆನಪಾಗ್ತದೆ ನಿಮಗೆ? ವಿಚ್ ನಾವೆಲ್ ಡು ಯು ರಿಮೆಂಬರ್? ಬಕ, ಇಕ್ಬಾಲ್ನಾಥ್ ಸರಸಹಾರ್. ಎಸ್, ಜ್ಯೋತಿ ವಿಜಾಪುರ್. ಎಸ್, ಕರೆಕ್ಟ್. ಅನ್ಟಚಬಲ್. ಅನ್ಟಚಬಲ್. ಎಸ್, ವೆರಿ ಗುಡ್. ಎಸ್, ರೈಟ್ 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 ರೈಟ್. Untouchable. Fine. Yes. So these lines are taken from yes that novel Untouchable. Yaar, who is the author of Untouchable? Author yaru? Who is the author of Untouchable? Who is the author? Untouchable author yaru? Mulkraj Anand. Correct. Raja Rao alla Anjali Chavan. Yes, Mulkraj Anand. Right, Chandbi. Yes. Suraka Gante. Yes, Mulkraj Allavadu. Mulkraj Anand. Yes, fine. Next. The poem Coromandala Fishers is a lyric, a dramatic monologue. It is a soliloquy and confessional poem. So literary forms ಬಗ್ಗೆ ಈಗಾಗಲೇ ಸಾಕಷ್ಟು ನಾವು ಮಾತಾಡಿದ್ದೀವಿ. We have discussed a lot on literary forms. Yes, what do you mean by lyric? Yes, lyric, dramatic monologue, soliloquy and confessional poem. So lyric ಅಂದ್ರೆ ಏನು? ಯಾವುದಕ್ಕೆ ನಾವು ಲಿರಿಕ್ ಅಂತ ಕರಿತೀರಿ? Yes, what do you mean by lyric? Yes, ಲಿರಿಕ್ ಅಂದ್ರೆ ಏನು? ರೈಟ್. ಲಿರಿಕ್ ಏನು ಅಂದ್ರ ಇದನ್ನ ಈಗಾಗಲೇ ಕ್ಲಾಸಲ್ಲಿ ಹೇಳಿದ್ದೀನಿ. ಎ ಶಾರ್ಟ್ ಪೋಯಮ್. ಎಸ್, ಎ ಶಾರ್ಟ್ ಪೋಯಮ್. ಆಮೇಲೆ ಇಟ್ ಕ್ಯಾನ್ ಬಿ ಸಂಗ್. ಆಮೇಲೆ ಇಲ್ಲಿ ಲಿರಿಕ್ದಲ್ಲಿ ಇನ್ನೊಂದು ನೀವೇನು ನೋಡ್ತೀರಿ ಅಂತ ಕೇಳಿದ್ರೆ ಪರ್ಸನಲ್ ಎಮೋಷನ್ಸ್, ವೈಯಕ್ತಿಕ ಭಾವನೆಗಳು. ಈಗ ನಿಮ್ಮ ಕನ್ನಡದೊಳಗೆ ಐತ್ ನೋಡು, ಬಿಟ್ಟು ಹೊಂಟೆಲ್ಲ ನನ್ನ ಹಳ್ಳಿ ಹುಡುಗಿ ಒಣಗ್ಯಾವ ಹೂ ಬಳ್ಳಿ. ಪರ್ಸನಲ್ ಎಮೋಷನ್. ಇಟ್ ಇಸ್ ಎ ಲಿರಿಕ್ ಪೋಯಮ್ ಅಂಡ್ ದಟ್ ಯು ಕ್ಯಾನ್ ಸಿಂಗ್ ಇಟ್. ಸೊ ಇದು ಕೋರಮಂಡಲ್ ಫಿಶರ್ಸ್ ಈಸ್ ನಾಟ್ ಎ ಲಿರಿಕ್. ಆಮೇಲೆ ಸಾಲಿಲಿಕ್ವೆ ಅಂದ್ರೆ ಏನು? ಸಾಲಿಲಿಕ್ವೆ ಎಸ್ ಸಿಂಗಲ್ ಸ್ಪೀಚ್. ದಟ್ ಈಸ್ ಸಿಂಗಲ್ ಸ್ಪೀಚ್. ಇಲ್ಲಿ ಏನಾಗ್ತದೆ, ಅಲ್ಲಿ
ಆ ಪಾತ್ರಧಾರಿ ಒಬ್ಬರೇ ಮಾತಾಡ್ತಾನೆ. ಯಾರು ಕೇಳ್ತಾರೋ ಯಾರು ಕೇಳಲ್ಲೋ ಹಿ ಡಸಂಟ್ ಬಾದರ್. ಎಸ್. ಆಮೇಲೆ ಡ್ರಾಮೆಟಿಕ್ ಮೊನೊಲಾಗ್. ಇದು ಡ್ರಾಮೆಟಿಕ್ ಮೊನೊಲಾಗ್ ಅಂತಂದ್ರೆ ಹಿಯರ್ ಇನ್ ಡ್ರಾಮೆಟಿಕ್ ಮೊನೊಲಾಗ್ ಇಲ್ಲಿ ಏನಾಗ್ತದೆ, ರಿಟರ್ನ್ ಇನ್ ದ ಫಾರ್ಮ್ ಆಫ್ ಎ ಸ್ಪೀಚ್. ಎಸ್, ಇದು ಇಟ್ ಈಸ್ ರಿಟನ್ ಇನ್ ದ ಫಾರ್ಮ್ ಆಫ್ ಎ ಸ್ಪೀಚ್. ಇನ್ ದ ಫಾರ್ಮ್ ಆಫ್ ಎ ಸ್ಪೀಚ್. ಆಫ್ ಎ ಸ್ಪೀಚ್. ಎಸ್, ಆಫ್ ಎನ್ ಇಂಡಿವಿಜುವಲ್ ಕ್ಯಾರೆಕ್ಟರ್. ಆಫ್ ಎನ್ ಇಂಡಿವಿಜುವಲ್ ಕ್ಯಾರೆಕ್ಟರ್. ಎಸ್, ಇಂಡಿವಿಜುವಲ್ ಕ್ಯಾರೆಕ್ಟರ್. ಇದು ಮಟೀರಿಯಲ್ ಮಾತ್ರ ಇದೆ, ಇಂಡಿವಿಜುವಲ್ ಕ್ಯಾರೆಕ್ಟರ್. ಕನ್ಫೆಷನಲ್ ಪೋಯಮ್ ಅಂದ್ರೇನು? ವಾಟ್ ಯು ಮೀನ್ ಬೈ ಕನ್ಫೆಷನಲ್ ಪೋಯಮ್? ಇಲ್ಲಿ ಕನ್ಫೆಷನಲ್ ಪೋಯಮ್ದಲ್ಲಿ ಇಲ್ಲಿ ಏನಾಗ್ತದೆ? ಎಸ್, ರೈಟ್, ಇಲ್ಲಿ ಏನಾಗ್ತದೆ, ಈ ಕನ್ಫೆಷನಲ್ ಪೋಯಮ್ದಲ್ಲಿ ಯಾವಾಗಲೂ ದ ಪ್ರೊನೌನ್ ಆಯ್ ಅಂತ ಬಳಸಿರ್ತಾರೆ. ಆಯ್ ಅಂತ ಬಳಸ್ತಾರೆ. ಯಾವ ಪೋಯಮ್ನಲ್ಲಿ ಎಸ್ ಆಯ್ ಅಂತ ಬಳಸ್ತಾರೆ ಅದು ಅದು ಏನಾಗಿರ್ತದೆ? ಕನ್ಫೆಷನಲ್ ಪೋಯಮ್ ಆಗಿರ್ತದೆ. ಎಸ್. ಆಮೇಲೆ ಇಲ್ಲಿ ಪರ್ಸನಲ್ ಎಕ್ಸ್ಪೀರಿಯನ್ಸಸ್ಗಳನ್ನ ಎಸ್ ಅಲ್ಲಿ ಒಪ್ಪಿಕೊಳ್ಳುವಂಥದ್ದು. ಕನ್ಫೆಷನ್ ಅಂದ್ರೆ ಒಪ್ಪಿಕೊಳ್ಳುವುದು. ಸೊ ಎಸ್, ಇಲ್ಲಿ ಇಟ್ ಈಸ್ ಪೋಯಮ್ ರಿಟನ್ ಎಸ್ ವಿತ್ ದ ಪ್ರೊನೌನ್ ಐ. ಎಸ್, ರೈಟ್. ಆಮೇಲೆ ಇಲ್ಲಿ ಇಲ್ಲಿ ಏನಿರ್ತದೆ ಅಂದ್ರೆ ಕನ್ಫೆಷನಲ್ ಪೋಯಮ್ನಲ್ಲಿ ಅಲ್ಲಿ ಕವಿ ತನ್ನ ಪ್ರೈವೇಟ್ ಎಕ್ಸ್ಪೀರಿಯನ್ಸಸ್ ಅನ್ನ ಹಂಚ್ಕೋತಾನೆ. ಪ್ರೈವೇಟ್ ಎಕ್ಸ್ಪೀರಿಯನ್ಸಸ್, ಖಾಸಗಿ ವಿಚಾರಗಳನ್ನ, ಅದು ಲವ್ ಆಗಿರ್ಬೋದು, ಡಿಪ್ರೆಷನ್ ಆಗಿರ್ಬೋದು, ಇನ್ನೊಂದಾಗಿರ್ಬೋದು, ಖಾಸಗಿ ವಿಚಾರ. ಸೊ ಕೋರ್ಮಂಡಲ ಫಿಶರ್ಸ್ ನಲ್ಲಿ ಖಾಸಗಿ ವಿಚಾರ ಇದೆಯಾ? ಎಸ್. ಎಸ್, ಪ್ರೈವೇಟ್ ಎಕ್ಸ್ಪೀರಿಯನ್ಸ್ ಇದೆಯಾ? ಅಲ್ಲ. ಎಸ್, ಇದು ಸಿಂಗಲ್ ಸ್ಪೀಚ್ ಅಲ್ಲ. ಆಮೇಲೆ ಇದು ಲಿರಿಕಾ ಅಥವಾ ಡ್ರಾಮೆಟಿಕ್ ಮೊನೊಲಾಗ್? ಈಸ್ ಇಟ್ ಡ್ರಾಮೆಟಿಕ್ ಮೊನೊಲಾಗ್ ಆರ್ ಎಸ್ ಅ ಲಿರಿಕ್? ಡ್ರಾಮೆಟಿಕ್ ಮೊನೊಲಾಗ್ ಅಂತಂದ್ರೆ ಈ ಏಕಪಾತ್ರಾಭಿನಯದಲ್ಲಿ ಒಬ್ಬನ ವ್ಯಕ್ತಿ ಮಾತಾಡ್ತಾನಲ್ಲ, ಅದಕ್ಕೆ ನಾವು ಡ್ರಾಮೆಟಿಕ್ ಮೊನೊಲಾಗ್ ಅಂತ ಕರಿತೀವಿ. ಡ್ರಾಮೆಟಿಕ್ ಮೊನೊಲಾಗ್ ಈಸ್ ಎ ಸ್ಪೀಚ್. ಎಸ್, ರೈಟ್, ಓಕೆ. ಸೊ ಇಲ್ಲಿ ಎಸ್, ಹಾಗಾದ್ರೆ ಅಯ್ಯಮ್ಮ ಡ್ರಾಮೆಟಿಕ್ ಮೊನೊಲಾಗ್ ಅಂದ್ರೆ ಹೂ ಈಸ್ ದ ಡ್ರಾಮೆಟಿಕ್ ಕ್ಯಾರೆಕ್ಟರ್ ಅಂಡ್ ಹೂ ಈಸ್ ದ ಸ್ಪೀಕರ್ ಆಫ್ ದಿಸ್ ಪೋಯಮ್? ಈ ಪೋಯಮ್ ನ ಸ್ಪೀಕರ್ ಯಾರು? ಹೂ ಈಸ್ ದ ಸ್ಪೀಕರ್ ಆಫ್ ದಿಸ್ ಪೋಯಮ್? ಹೂ ಈಸ್ ದ ಸ್ಪೀಕರ್ ಆಫ್ ದಿಸ್ ಪೋಯಮ್? ಈಸ್ ಇಟ್ ಸರೋಜಿನಿ ನಾಯ್ಡು ಆರ್? ಇಲ್ಲಿ ಒಬ್ಬನೇ ಒಬ್ಬ ವ್ಯಕ್ತಿ ಮಾತಾಡ್ತಾನೆ, ಬೇರೆ ಯಾರು ಮಾತಾಡಲ್ಲ. ಸರೋಜಿನಿ ನಾಯ್ಡು ಮಾತಾಡ್ತಾರೋ ಅಥವಾ ಯಾರು ಮಾತಾಡ್ತಾರೆ? ಅಯ್ಯಮ್ಮ ರಾಂಗ್. ಕ್ಲಾಸ್ನಲ್ಲಿ ಎಷ್ಟು ನಾನು ಇದನ್ನು ಸ್ಟ್ರೆಸ್ ಕೊಟ್ಟು ಹೇಳಿದ್ದೀನಿ ಗೊತ್ತಾ? ವೆರಿ ಗುಡ್ ದಾನೇಶ್ವರಿ. ಫಿಶರ್ ಮ್ಯಾನ್. ಸೊ ದ ಲೀಡರ್ ಆಫ್ ದ ಫಿಶರ್ ಮ್ಯಾನ್, ದ ಲೀಡರ್ ಆಫ್ ದ ಫಿಶರ್ಮನ್ ಮಾತಾಡ್ತಾನೆ. ಏನ್ ಮಾತಾಡ್ತಾನೆ? ರೈಸ್ ಬ್ರದರ್ಸ್ ರೈಸ್, ರೈಸ್ ಬ್ರದರ್ಸ್ ರೈಸ್. ಸೊ ನಾಟ್ ಪೊಯಟೆಸ್. ಸರೋಜಿನಿ ನಾಯ್ಡು ಸ್ಪೀಕ್ಸ್ ಥ್ರೂ ದ ಲೀಡರ್ ಆಫ್ ದ ಫಿಶರ್ಮನ್. ಸೊ here the answer is a dramatic monologue. He is the only person who speaks throughout the poem. He is the only person. The speaker, that is the leader of the fishermen, he gives a strong call to his comrades, his fellow men. Yes, rise brothers rise, let us go to the sea, we gather our yes, yes, right, we gather our boats, right, we should collect the wealth of the sea because we are the sons of the sea. Yes, rise brothers rise. Is it clear? Yes, the sea is our mother. The clouds are our brothers. So how beautifully, yes, he narrates the life of, the melancholic life of the fisherman. Okay? Okay. Next question is again, the 20th question is again from the, right, that 20th question is again from Kantapura. So there are some characters like Murti, ಆಮೇಲೆ ಭಟ್ಟ, ಆಮೇಲೆ ಸೀಮಾ ಅಂಡ್ ರಾಮಕೃಷ್ಣ. ಸೊ ಇದನ್ನ ಪ್ರೊಫೆಸರ್ ಅನಂತ್ ಅವರು ತಮಗೆ ಡೀಲ್ ಮಾಡಿದ್ದಾರೆ. ಯಾವುದು? ಕಾಂತಾಪುರ. ದ ರಟ್ಲೆಸ್ ಮನಿ ಲೆಂಡರ್, ಬಹಳ ಕ್ರೂರಿಯಾದಂಥ ವ್ಯಕ್ತಿ. ಮನಿ ಲೆಂಡರ್, ಹಣವನ್ನ ಬಡ್ಡಿ ಎಸ್ ಆಧಾರ ಮೇಲೆ ಹಣ ಕೊಡುವಂತ ಒಬ್ಬ
ಪಾತ್ರ ಇದು. ಈ ಮನಿ ಲೆಂಡರ್ ಕಾಂತಾಪುರದಲ್ಲಿ ಯಾರನ್ನ ಮನಿ ಲೆಂಡರ್ ಅಂತ ಕರಿತೀರಿ? ಮೂರ್ತಿನ ಕರಿತೀರೋ, ಅಥವಾ ಭಟ್ಟನ್ ಅಂತ ಕರಿತೀರೋ, ಅಥವಾ ಸೀಮಾ ಅಂತ ಕರಿತೀರೋ, ರಾಮಕೃಷ್ಣ, ಇವೆಲ್ಲ ಪಾತ್ರಗಳೇ. ಹೂ ಈಸ್ ದ ಮನಿ ಲೆಂಡರ್ ಇನ್ ದಟ್ ನಾವೆಲ್ ಕಾಂತಾಪುರ? ಎಸ್, ರತ್ಲೆಸ್ ಮನಿ ಲೆಂಡರ್. ಶೈಲಾಕ್ ಎಲ್ಲಿ ಮನಿ ಲೆಂಡರ್ ಅಯ್ಯಮ್ಮ? ನಾನು ಇವಾಗ ಮಾತಾಡ್ತಾ ಇರೋದು ಕಾಂತಾಪುರ, ಮರ್ಚೆಂಟ್ ಆಫ್ ವೆನಿಸ್ ಅಲ್ಲ. ಅಲ್ಲ, ಮೂರ್ತಿ ಅಲ್ಲ, ಕೊನದಿ ಒಚ್ಚಿ ಒಗ್ಯಾಕತ್ತಿ ನೋಡ್ ನೀನು. ದಟ್ ಈಸ್ ಭಟ್ಟ, ಸೆಕೆಂಡ್ ಆಪ್ಷನ್. ಭಟ್ಟ, he was a money lender. Yes, he was a famous money lender. Bhatta, a powerful and shrewd businessman who amasses land and power in Kantapura. And yes, money from him. Yes, he actually charges them very high interest. ಯಾರು ಇವನ್ ಕಡೆಯಿಂದ ಹಣ ತಗೊಂಡು ಹೋಗ್ತಾರಲ್ಲ ಅವ್ರ ಕಡೆಯಿಂದ ಆತ ಏನ್ ಮಾಡ್ತಾ ಇದ್ದ ಅಂದ್ರ he used to charge ಎಸ್ ಹೈ ಇಂಟ್ರೆಸ್ಟ್. ಭಟ್ಟ ಈಸ್ ಎ ಮನಿ ಲೆಂಡರ್. ಇವನು ಎಸ್ ಎಸ್ very cruel money lender. Yes, he is a money lender. Money lender. Bhatta. Okay. Yes. Next. Question number 21. Yes. This question. Arthur Symons wrote about this person, and the life of the tiny figure seemed to concentrate itself in the eyes. They turned towards beauty as the sunflower turns towards the sun. ಹೂ ಈಸ್ ದ ಪರ್ಸನ್ ರೆಫರ್ ಟು? ಈ ಲೈನ್ ಅನ್ನ ಆರ್ಥರ್ ಸೈಮನ್ಸ್ ಅವರು ಯಾರನ್ನು ಕುರಿತು ಹೇಳ್ತಾರೆ? ಸೊ ಹ್ಯಾವ್ ಯು ಹರ್ಡ್ ಅಬೌಟ್ ಆರ್ಥರ್ ಸೈಮನ್ಸ್? ಈ ಆರ್ಥರ್ ಸೈಮನ್ಸ್ ಯಾರು ಅಂತ ಕೇಳಿದ್ರೆ, ಎಸ್, ಎ ಬ್ರಿಟಿಷ್ ಪೋಯಟ್, ಆಮೇಲೆ ಎ ಕ್ರಿಟಿಕ್, ಎ ಫೇಮಸ್ ಕ್ರಿಟಿಕ್, ಅಂಡ್ ಎ ಮ್ಯಾಗಝಿನ್ ಎಡಿಟರ್. ಮ್ಯಾಗಝಿನ್ ಎಡಿಟರ್. ಇವರು ಈ ಮಾತುಗಳನ್ನ ಏನು ರಾಜಾರಾವ್ ಕುರಿತು ಹೇಳ್ತಾರೋ, ಸರೋಜಿನಿ ನಾಯ್ಡುನೋ, ರವೀಂದ್ರನಾಥ್ ಟ್ಯಾಗೋರೋ, ಆರ್ ಕೆ ನಾರಾಯಣ್. ಸೊ ಹಿಯರ್ ಎಸ್ ಆರ್ಥರ್ ಸೈಮನ್ಸ್ ಅವರು ಎಸ್ ಆನ್ ದ ಲೈಫ್ ಆಫ್ ದ ಟೈನಿ ಫಿಗರ್ ಸೀಮ್ ಟು ಕನ್ಸಂಟ್ರೇಟ್ ಇಟ್ ಸೆಲ್ಫ್ ಇನ್ ದ ಐಸ್. ದೆ ಟರ್ನ್ ಟುವರ್ಡ್ಸ್ ಬ್ಯೂಟಿ ಆಸ್ ದ ಸನ್ಫ್ಲವರ್ ಟರ್ನ್ಸ್ ಟುವರ್ಡ್ಸ್ ದ ಸನ್. ಸೊ ಇಲ್ಲಿ ದಿಸ್ ಪರ್ಸನ್ ಆರ್ಥರ್ ಸೈಮನ್ಸ್ ಈ ಲೈನ್ಗಳ ಮುಖಾಂತರ ಯಾರನ್ನು ಡಿಸ್ಕ್ರೈಬ್ ಮಾಡ್ತಾರೆ ಅಂತ ಕೇಳಿದ್ರೆ, Rabindranath Tagore is the right answer. Rabindranath Tagore. That is the right answer. Yes? Okay. So, already the question paper shared with you. Once again, all of you go through it. Yes, you go through that. Right? Go through the question paper. Right? And tomorrow I will again meet you. Yes, with the same question paper. Right? Let us continue after question number 22. So tomorrow I will meet you at 7 a.m. Nale 7 to 9 a.m. I will continue this class. On discussion on this question paper. Tomorrow 7 to 9. 7 a.m. to 9. Okay. So, right. Any questions or queries? ಕೆಲವೊಬ್ರು ರೆಫರೆನ್ಸ್ ಪುಸ್ತಕಗಳನ್ನು ಕೇಳ್ತಾ ಇದ್ದೀರಿ. ಈ ಹಿಂದಿನ ಯೂಟ್ಯೂಬ್ ಕ್ಲಾಸ್ಗಳಲ್ಲಿ ಸಾಕಷ್ಟು ಬಾರಿ ನಿಮಗೆ ರೆಫರೆನ್ಸ್ ಪುಸ್ತಕ ಹೇಳಿದ್ದೀನಿ. ಮೆನಿ ಟೈಮ್ಸ್ ಒಂದು 2-3 ಸೆಷನ್ಗಳಲ್ಲಿ ಹೇಳಿದ್ದೀನಿ. ಆಫ್ಲೈನ್ ಕ್ಲಾಸಲ್ಲಿ ಕೂಡ ಎಸ್ ಇಟ್ ಈಸ್ ಮೆನ್ಷನ್ಡ್. ಎಸ್, ಹೇಗೆ ಪ್ರಿಪ್ರೇಷನ್ ಮಾಡಬೇಕು, ಯಾವ್ಯಾವ ಪುಸ್ತಕಗಳು ನಿಮ್ಮ ಹತ್ರ ಇರಬೇಕು, ಯಾವ ಬುಕ್ಸ್ಗಳು ಇಟ್ಕೋಬೇಕು ಅನ್ನುವಂಥದ್ದನ್ನು ಎಸ್ ಸಾಕಷ್ಟು ಸಲ ನಾನು ಆನ್ಲೈನ್ ಕ್ಲಾಸಲ್ಲಿ ಕೂಡ ಹೇಳಿದ್ದೀನಿ. ಆಫ್ಲೈನಲ್ಲಂತೂ ಸರಿ, ಆನ್ಲೈನಲ್ಲಿ ಕೂಡ ತಮ್ಮ ಗಮನಕ್ಕೆ ತರಲಾಗಿದೆ. ರೈಟ್, ನೋಡಿ, ಮತ್ತೆ ಅದು ವಿಡಿಯೋ ನಿಮಗೆ ಲಭ್ಯ ಇರ್ತಿದ್ದರೆ ಯು ಕ್ಯಾನ್ ಸಿ. ರೈಟ್, ಅಲ್ಲಿ ಇದ್ದಾವೆ. ಐ ಹ್ಯಾವ್ ಮೆನ್ಷನ್ಡ್ ಆಲ್ ದ ರೆಫರೆನ್ಸ್ ಬುಕ್ಸ್. ಓಕೆ, ಫೈನ್. ಸೊ ಆಮೇಲೆ ಒನ್ ಮೋರ್ ಥಿಂಗ್, ನನ್ನ ಪುಸ್ತಕ ಬಗ್ಗೆ ಕೇಳ್ತಾ ಇದ್ದೀರಿ. ಎಸ್, ಇಟ್ ಈಸ್ ಅಂಡರ್ ಪ್ರೋಗ್ರೆಸ್. ರೈಟ್, ಪ್ರೋಗ್ರೆಸ್ ಅಲ್ಲಿ ಇದೆ. ಸೂನ್ ಐ ವಿಲ್ ಗಿವ್ ಯು. ಎಸ್, ಒಂದಿಷ್ಟು ಕೆಲಸದ ಒತ್ತಡದಿಂದಾಗಿ ಅದು ಸ್ವಲ್ಪ ಕುಂಠಿತ ಆಗಿದೆ. ಹೆಚ್ಚು ಕಡಿಮೆ ಮುಗಿಯೋ ಹಂತಕ್ಕೆ ಬಂದಿದೆ. ಸೊ ಅದಕ್ಕೆ ಒಂದು ಸ್ವಲ್ಪ ಕನ್ನಡ ಸಪೋರ್ಟ್ ಕೊಡಬೇಕಾಗಿದೆ. ಆ ಕನ್ನಡ ಟ್ರಾನ್ಸ್ಲೇಷನ್ ವರ್ಕ್
ಈಸ್ ಆನ್. ಸೊ ಕನ್ನಡ ಮಾಧ್ಯಮದ ವಿದ್ಯಾರ್ಥಿಗಳಿಗೆ ಈಸಿ ಆಗಲಿ ಅಂತೇಳಿ, ಸೊ ವಿ ಆರ್ ಗಿವಿಂಗ್ ಸಮ್ ನಾಟ್ ಎಕ್ಸಾಕ್ಟ್ಲಿ ಟ್ರಾನ್ಸ್ಲೇಷನ್, ಐ ಆಮ್ ಟ್ರೈಂಗ್ ಟು ಗಿವ್ ದ ಕನ್ನಡ ಸಪೋರ್ಟ್. So to get the concrete information, or is clear cut understand ಆಗಬೇಕು ನಿಮಗೆ ಅಂತ ಹೇಳಿ ಸ್ವಲ್ಪ ಮದರ್ ಟಂಗ್ ಸಪೋರ್ಟ್ ಕೊಡುವಂತ ಕೆಲಸ ಅದು ನಡೀತಾ ಇದೆ. ಇಟ್ ಇಸ್ ಗೋಯಿಂಗ್ ಆನ್. ಯು ನೀಡ್ ನಾಟ್ ಬದರ್, ಯು ವಿಲ್ ಗೆಟ್ ಇಟ್ ಸೂನ್. ಓಕೆ, ಸೊ ವಿತ್ ದಿಸ್ ವಿಲ್ ಸ್ಟಾಪ್ ಹಿಯರ್. ಉಳಿದ ಪ್ರಶ್ನೆಗಳನ್ನ ಮತ್ತೆ ನಾನು ನೆಕ್ಸ್ಟ್ ಕ್ಲಾಸಲ್ಲಿ ಡಿಸ್ಕಷನ್ ಮಾಡ್ತೀನಿ. ವಿಲ್ ಸಿ ಇಟ್. ಅಂಡ್ ನಾಳೆ 7ರಿಂದ 9 ಬೆಳಗ್ಗೆ ಮೆಂಟಲಿ ಪ್ರಿಪೇರ್ ಆಗಿರಿ. ಸೊ ವಿಲ್ ಗೋ ಫಾರ್, yes, we'll continue the same from 7 a.m. sharp, some 7 to 9 a.m. ವರೆಗೆ. ಎಸ್, ಮೆಂಟಲಿ ಪ್ರಿಪೇರ್ ಆಗಿ ಕ್ವಶನ್ ಪೇಪರ್ ನೋಡ್ಕೊಂಡು ಕೂತ್ಕೊಳ್ರಿ. ಆದಷ್ಟು HSTR ಇಂಗ್ಲಿಷ್ ಮೆಥಡ್ ವಿದ್ಯಾರ್ಥಿಗಳು ಮಾತ್ರ ಜಾಯಿನ್ ಆದ್ರೆ ಉಪಯೋಗ ಆಗ್ತದೆ. ಬೇರೆಯವರು ಜಾಯಿನ್ ಆದ್ರೆ ಸುಮ್ಮನೆ ನಿಮಗೆ ಟೆನ್ಷನ್ ಆಗ್ತದೆ, ಇಂಗ್ಲಿಷ್ ಅಂದ್ರೆ ಈಗಿರುತ್ತಾ ಅಂತ ಹೇಳಿ. ಸೊ ಬೇರೆದವರು ಯಾರಾದ್ರೂ ಜಾಯಿನ್ ಆಗಿದ್ರೆ ಯು ನೀಡ್ ನಾಟ್. ಬೇಕಂದ್ರೆ ಮತ್ತೆ ನಿಮ್ಗೆ ಒಂದು ಜನರಲ್ ಇಂಗ್ಲಿಷ್ ಕ್ವಶನ್ ಪೇಪರ್ ಅನ್ನ ಆಮೇಲೆ ನೋಡೋಣ. ಸೊ ಈಗ ಅದು ಪರ್ಟಿಕ್ಯುಲರ್ ಸ್ಪೆಸಿಫಿಕ್ ಪೇಪರ್ ಇರೋದ್ರಿಂದ ಕೆಲವೊಬ್ಬರಿಗೆ ಅರ್ಥ ಆಗೋದಿಲ್ಲ. ಆದಷ್ಟು ನಮ್ಮ ಇಂಗ್ಲಿಷ್ ಮೆಥಡ್ ವಿದ್ಯಾರ್ಥಿಗಳು ಏನದಿರಿ, ಅವರು ನೀವು ಇದನ್ನ ನಾಳೆ ಕಂಟಿನ್ಯೂ ಮಾಡಿ. ಓಕೆ, ಸೊ ಎನಿ ಸಜೆಷನ್ಸ್ ಫಾರ್ ಮೀ? ಏನಾದರೂ ಸಜೆಷನ್ಸ್ ಕೊಡ್ತೀರಾ? ಏನು ಸಜೆಷನ್ಸ್ ಇಲ್ಲ? ಶಾಲ್ ವಿ ಸ್ಟಾಪ್? ಓಕೆ, ಸೊ ನಾಳೆ 7 a.m. ಗೆ ನಿಮಗೆ ನಾನು ಸಿಗ್ತೇನೆ. ಐ ವಿಲ್ ಮೀಟ್ ಯು at 7 a.m. Okay, fine. Thank you. With this, we'll stop here. Fine.